ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆಯಿಂದ ಇದು ನನ್ನ ದೇಶ ಭಾರತ ಅಂತ ಹೇಳ್ತೀವಿ, ನಾನು ಭಾರತೀಯ ಅಂತ ಹೇಳ್ತೀವಿ. ಅದಲ್ಲದೆ ನಮಗೆ ಸಾಕಷ್ಟು ವಿಚಾರಗಳಲ್ಲಿ ರಾಷ್ಟ್ರೀಯತೆ ಬಗ್ಗೆ ಹೆಮ್ಮೆ ಪಡುವಾಗ ಇದು ಭಾರತದ ರಾಷ್ಟ್ರ ಪಕ್ಷಿ, ಇದು ಭಾರತದ ಧ್ವಜ, ಈ ಥರ ಹೇಳಬೇಕಾದ್ರೆ ಅಷ್ಟೇ ಹೆಮ್ಮೆಯಿಂದ ಇದು ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ಹೇಳಿ ಹಾಕಿ ಹೇಳ್ತೇವೆ. ಅಂದರೆ ಹಾಕಿ ಅಂದಾಕ್ಷಣ ನಮಗೆ ನೋಡುವ ರೀತಿ ಇರ್ಬೋದು ಅಥವಾ ಆ ಒಟ್ಟಾರೆಯಾಗಿ ತಂಡವನ್ನು ನಾವು ನೋಡಬೇಕಾದ್ರೆ ನಮಗೆ ಆಗುವಂಥ ರೋಮಾಂಚನ ಬೇರೆ ಇರುತ್ತೆ. ಯಾಕೆಂದರೆ ಅದು ನಮ್ಮದು ಅನ್ನುವಂಥ ಅವಿನಾಭಾವ ಸಂಬಂಧ. ಆದರೆ ಇಷ್ಟಾದರೂ ಕೂಡ ಪ್ರತಿಯೊಬ್ಬ ಮನುಷ್ಯ ಕೂಡ ಪ್ರತಿನಿತ್ಯವೂ ಆರೋಗ್ಯಕರವಾದಂಥ ಬದುಕನ್ನು ನಡೆಸಬೇಕು ಅಂತ ಹೇಳಿದಾಗ ಈ ರೀತಿಯ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಕೇಳ್ತೀವಿ. ಆದರೆ ಎಷ್ಟರ ಮಟ್ಟಿಗೆ ರಾಷ್ಟ್ರೀಯವಾದಂಥ ಕ್ರೀಡೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ತೀವಿ? ನಿಜ, ಇದು ಯಾವಾಗಲೂ ಕೂಡ ಪ್ರಶ್ನಾರ್ಥಕವಾಗಿರುತ್ತೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯದಲ್ಲೂ ಕೂಡ ನಾವು ಇಂಥ ರಾಷ್ಟ್ರೀಯ ಕ್ರೀಡೆಗಳನ್ನು ಇನ್ನೂ ಹೆಚ್ಚಿನದಾಗಿ ಬಳಸ್ತಾ ಅದರಲ್ಲಿ ತೊಡಗಿಸ್ಕೊಂಡು ನಾವು ಇನ್ನಷ್ಟು ಮೈಲಿಗಲ್ಲುಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದಂತೂ ಕೂಡ ಸತ್ಯ. ಆದರೆ ಆ ಹೆಮ್ಮೆ, ಅಭಿಮಾನ, ಗರ್ವ ಇದ್ದೇ ಇದೆ. ಏನು ಹೇಳ್ತೀರಾ ಶ್ವೇತಾ? ಖಂಡಿತವಾಗ್ಲೂ ಶ್ರೀನಿವಾಸ್ ಅವರೇ, ನೀವು ಕೊಟ್ಟ ಸುಳಿವಿನಂತೆ ಇವತ್ತಿನ ನಮ್ಮ ಅತಿಥಿ ಒಬ್ಬ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು. ನೋಡಿ, ಯಾವುದೇ ಕ್ರೀಡೆ ಆಗಲಿ ಅದರಲ್ಲಿ ದೈಹಿಕ ಸಾಮರ್ಥ್ಯವನ್ನು ಅಥವಾ ಮನೋಬಲವನ್ನು ಅಪೇಕ್ಷಿಸುತ್ತೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಏನೇ ಒಂದು ಸೋಲು ಅವಮಾನ ಎದುರಿಸಿದಾಗ ಸ್ಪರ್ಧಾ ಮನೋಭಾವದಿಂದ ಸ್ಪೋರ್ಟಿವ್ ಆಗಿ ಸ್ವೀಕರಿಸಬೇಕು ಅಂತ ಅದಕ್ಕೆ ಹೇಳ್ತಾರೆ. ಅದೇ ರೀತಿ ಇವತ್ತಿನ ನಮ್ಮ ಅತಿಥಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆದಂಥ ಅನಿರೀಕ್ಷಿತ ಘಟನೆಗಳನ್ನು ಅಷ್ಟೇ ಸ್ಪರ್ಧಾ ಮನೋಭಾವದಿಂದ ಎದುರಿಸಿ ಮುನ್ನುಗ್ಗಿ ಕ್ರೀಡಾ ಕ್ಷೇತ್ರದಲ್ಲಿ ಅಪರಿಮಿತ ಸಾಧನೆ ಮಾಡಿದಂಥ ಕನ್ನಡಿಗ ಆಟಗಾರರೊಬ್ಬರು ಇವತ್ತಿನ ನಮ್ಮ ಅತಿಥಿ. ಬಹುಶಃ ಮೊದಲ ಸಲ ಅನ್ಸುತ್ತೆ ನಮ್ಮ ಕರ್ನಾಟಕ ನೆಲದ ಕನ್ನಡಿಗ ಹಾಕಿ ಆಟಗಾರರೊಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂಥದ್ದು. ಹಾಗಾದರೆ ಅವರ ಹಾಕಿ ಪಂದ್ಯಾವಳಿಯ ಪಯಣ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಆ ವ್ಯಕ್ತಿ ಯಾರು, ಅಂತಹ ಅಪರಿಮಿತ ಕನ್ನಡಿಗ ಆಟಗಾರ ಯಾರು, ಅವರ ಕಿರುಪರಿಚಯವನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಕೊಡಗು ಹೇಗೆ ಆರ್ಮಿಗೆ ಖ್ಯಾತಿಯೋ ಹಾಗೆಯೇ ಹಾಕಿಗೂ ಪ್ರಸಿದ್ಧಿ. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ತಂಡದಲ್ಲಿ ನಮ್ಮ ಕನ್ನಡದವರನ್ನು ಕಂಡರೆ ಅದೆಷ್ಟು ಸಂತಸವಾಗುವುದು ಯೋಚಿಸಿ. ಹೌದು, ಇಂದಿನ ನಮ್ಮ ವಾರದ ಅತಿಥಿ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಅಪ್ಪಟ ಕನ್ನಡಿಗ ಎಸ್.ವಿ. ಸುನಿಲ್. ಕೊಡಗಿನ ಸೋಮವಾರಪೇಟೆಯ ವಿಠಲಾಚಾರ್ಯ ಮತ್ತು ಶಾಂತಾ ದಂಪತಿಗೆ 1989ರಲ್ಲಿ ಜನಿಸಿದವರೇ ಎಸ್.ವಿ. ಸುನಿಲ್. ಶಾಲೆಯಲ್ಲಿರುವುದಕ್ಕಿಂತ ಆಟದ ಮೈದಾನದಲ್ಲೇ ಹೆಚ್ಚು ಇರುತ್ತಿದ್ದರು. ಎಲ್ಲ ಕ್ರೀಡೆಗಳನ್ನು ಚೆನ್ನಾಗಿ ಆಡುತ್ತಿದ್ದರು. ಅದರಲ್ಲಿ ಹಾಕಿಯ ಬಗ್ಗೆ ಹೆಚ್ಚು ಒಲವಿತ್ತು. ಸದಾ ಓದು ಎನ್ನುವ ಒತ್ತಡದಿಂದ ದೂರ ಉಳಿಯುವ ಸಲುವಾಗಿ ಕ್ರೀಡೆಗೆ ಹೆಚ್ಚು ಆದ್ಯತೆ ಕೊಟ್ಟು ವಿಶೇಷ ತರಬೇತಿ ನೀಡಿ ಅದರೊಟ್ಟಿಗೆ ಶೈಕ್ಷಣಿಕ ತರಬೇತಿಯನ್ನು ನೀಡುತ್ತಿದ್ದ ಹಾಸ್ಟೆಲ್ ಆಯ್ಕೆ ಪ್ರಕ್ರಿಯೆ ತಂಡ ಊರಿಗೆ ಬಂದಾಗ ಅದರಲ್ಲಿ ಭಾಗವಹಿಸಿ ಆಯ್ಕೆಯಾದದ್ದೇ ಬದುಕಿನ ಹಾದಿ ಬದಲಾದದ್ದು. ಕಠಿಣ ತಾಲೀಮು, ಏಕಾಗ್ರತೆ, ಶ್ರದ್ಧೆ ಸಾಧಿಸುವ ಛಲದೊಂದಿಗೆ ಮುನ್ನುಗ್ಗಿದ್ದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಆಟಗಾರನಾಗಿ ಗುರುತಿಸಿಕೊಳ್ಳಲು ಸಾಧ್ಯವಾದದ್ದು. 2007ರಲ್ಲಿ ಚೆನ್ನೈನಲ್ಲಿ ನಡೆದ 7ನೇ ಏಷ್ಯನ್ ಕಪ್ನಲ್ಲಿ ಆಡಿ ಚಿನ್ನದ ಪದಕ ಪಡೆಯುವುದರೊಂದಿಗೆ ಹೊಸ ಅಧ್ಯಾಯ ಆರಂಭಿಸಿದರು. ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ದೇಶಗಳಲ್ಲಿ ತಂಡದ ಸದಸ್ಯರಾಗಿ ಮಾತ್ರವಲ್ಲದೆ ತಂಡದ ವೈಸ್ ಕ್ಯಾಪ್ಟನ್ ಆಗಿ ಕೂಡ ಗುರುತಿಸಿಕೊಂಡರು. 198 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದರು. ಅಲ್ಲದೆ ಟೋಕಿಯೋ 2020 ಒಲಿಂಪಿಕ್ಸ್ ಟೆಸ್ಟ್ನಲ್ಲಿ ಟ್ರೈ ನ್ಯಾಷನಲ್ ಹಾಕಿ ಟೂರ್ನಮೆಂಟ್ನಲ್ಲಿ ಭಾಗಿಯಾಗಿದ್ದರು. ಇಲ್ಲಿಯವರೆಗೂ ಆಡಿರುವ 106 ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಪದಕಗಳನ್ನು ಪಡೆದು ಭಾರತಕ್ಕೆ ಮಾತ್ರವಲ್ಲದೆ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇಲ್ಲಿಯವರೆಗೂ ಇವರ ಸಾಧನೆಗೆ ಸಂದ ಗೌರವ ಪುರಸ್ಕಾರಗಳು: 2012ರಲ್ಲಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ವತಿಯಿಂದ KOA ಪ್ರಶಸ್ತಿ ಮತ್ತು ವರ್ಷದ ಅತ್ಯುತ್ತಮ ಕ್ರೀಡಾ ವ್ಯಕ್ತಿ ಗೌರವ. ಕರ್ನಾಟಕ ಸರ್ಕಾರದ ಯುವಜನ ಸೇವೆಗಳು ಮತ್ತು ಕ್ರೀಡಾ ಸಚಿವಾಲಯದಿಂದ 2013ರಲ್ಲಿ ಏಕಲವ್ಯ ಪ್ರಶಸ್ತಿ, 2016ರಲ್ಲಿ ಏಷ್ಯನ್ ಹಾಕಿ ಫೆಡರೇಷನ್ನ ವರ್ಷದ ಆಟಗಾರ ಗೌರವ, 2016-17ರಲ್ಲಿ ಭಾರತ ಸರ್ಕಾರದ ಕ್ರೀಡಾ ಸಚಿವಾಲಯದಿಂದ ಅರ್ಜುನ ಪ್ರಶಸ್ತಿ ಮುಂತಾದವು. ಪ್ರಸ್ತುತ ಇಂಡಿಯನ್ ಹಾಕಿ ಸೀನಿಯರ್ ಟೀಮ್ನ ಸದಸ್ಯರಾಗಿದ್ದಾರೆ ಮತ್ತು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ನಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಾಧನೆಗೆ ನಮ್ಮೆಲ್ಲರ ಚಪ್ಪಾಳೆ ಜೊತೆಗಿರಲಿ.
ಗದಗಿನ ವೀರ ಸೋಮವಾರಪೇಟೆ ವಿಠಲಾಚಾರ್ಯ ಸುನೀಲ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. SV ಸುನೀಲ್ ಅವರೇ, ನಿಮಗೆ ನಮ್ಮ ಚಂದನ ವಾಹಿನಿಯ ಪರವಾಗಿ ಪೂರ್ವಕ ಸ್ವಾಗತ. ನಮಸ್ಕಾರ ಸರ್. ತುಂಬಾ ಸಂತೋಷ ಆಯ್ತು ಇಲ್ಲಿ ಬಂದು. SV ಸುನೀಲ್ ಅವರೇ, ಈಗ ಚಿಕ್ಕ ಮಕ್ಕಳಿದ್ದಾಗ ಮನೆಯ ಮುಂದೆ ಅಂಗಳದಲ್ಲೋ ಅಥವಾ ಮನೆಯ ಹತ್ತಿರ ಗ್ರೌಂಡ್ನಲ್ಲೋ ಅಥವಾ ಶಾಲೆಯಲ್ಲೋ ಎಲ್ಲ ರೀತಿಯ ಆಟಗಳು, ಈ ಚಿನ್ನಿ ದಾಂಡು, ಕುಂಟೆ ಬಿಲ್ಲೆ ಹಿಡಿದು ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್, ಎಲ್ಲ ರೀತಿಯ ಆಟಗಳನ್ನು ಆಡಿರ್ತಾರೆ ಚಿಕ್ಕ ಮಕ್ಕಳಿದ್ದಾಗ. ಆದರೆ ಅದೆಲ್ಲದರಲ್ಲಿ ತಾವು ಹಾಕಿ ಅನ್ನೇ ಪಿಕ್ ಮಾಡಿದ್ದು ಯಾವಾಗ ಮತ್ತು ಯಾಕೆ ಅಂತ ಹೇಳ್ಬೋದಾ? ನಾನು ಎಲ್ಲ ಈ ಥರ ಕ್ರೀಡೆಲ್ಲ ಆಡಿ ಬೆಳೆದವನು. ನೀವು ಹೇಳ್ದಾಗೆ ಚಿನ್ನಿ ದಾಂಡು, ಲಗೋರಿ, ಮತ್ತೆ ಮಣ್ಣಲ್ಲಿ ಎದ್ದು ಬಿದ್ದು ಆಡ್ತಿದ್ದೋ, ಮತ್ತೆ ಮರ್ಕೋತಿ. ನಾವೆಲ್ಲ ಚಿಕ್ಕ ಊರು ಸೋಮಪೇಟೆ ಅಂತ ನಂದು, ಕೊಡಗಲ್ಲಿ. ಸೊ ಹಾಕಿಗೆ ನನಗೆ ಇಂಟ್ರೆಸ್ಟ್ ಬಂತು ಅಂದರೆ, ಕೊಡಗಲ್ಲಿ ನೀವು ಕೇಳಿರ್ಬೋದು, ಹಾಕಿ ಇನ್ನೊಂದು ಆರ್ಮಿ, ಎರಡು ಕಡೆ ಇದ್ದೇ ಇರ್ತಾರೆ. ಸೊ ನಂದು ಊರು ಸೋಮಪೇಟೆಯಲ್ಲಿ ಬ್ಲೂ ಸ್ಟಾರ್ ಹಾಕಿ ಕ್ಲಬ್ ಅಂತ ಒಂದಿದೆ. ಸೊ ಸುಮಾರು ವರ್ಷದ ಇತಿಹಾಸ ಇದೆ ಅದಕ್ಕೆ. ಸೊ ಅವರು ವರ್ಷ ಇಡೀ 2-3 ಟೂರ್ನಮೆಂಟ್ ನಡೆಸ್ತಾ ಇದ್ರು. ನಂದು ಸ್ಕೂಲ್ಗೆ ಹತ್ರ ಇತ್ತು ಮನೆ, ಅಲ್ಲಿ ಗ್ರೌಂಡ್ ಇತ್ತು. ಓಕೆ. ಸೊ ನಮಗಿದೇ ಕೆಲಸ, ಬೆಳಿಗ್ಗೆ ಪ್ರಾಕ್ಟೀಸ್ ಹೋಗೋದು ಬರೋದು, ಸ್ಕೂಲ್ ಮುಗಿಸಿ ಟೂರ್ನಮೆಂಟ್ ಮ್ಯಾಚ್ ನೋಡೋದು. ಸೊ ಅದು ನೋಡಿ ನೋಡಿ ಒಂದು ಆಸೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ, ನಮ್ಮದು ಊರಲ್ಲಿ ಯಾರಾದರೂ ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿ ಫಸ್ಟ್ ಟೈಮ್ ಊರಿಗೆ ಬಂದರೆ ಅವ್ರನ್ನ ಓಪನ್ ಜಿಪ್ ಮೆರವಣಿಗೆ ಮಾಡ್ತಾ ಇದ್ರು. ಅದೊಂದು ಮನ್ಸಲ್ಲಿ ಕೂತ್ಬಿಡ್ತು ನನಗೆ. ನಾನು ಆಡಿದ್ರೆ ನನ್ನ ಈ ಥರ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಅರ್ಜುನಲಪ್ಪ ಅಂತ ನಮ್ಮದು ಊರಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್, ಒಳ್ಳೆ ಹೆಸರು ಮಾಡಿದ್ದಾರೆ. ಒಲಿಂಪಿಯನ್ ಇಂಡಿಯನ್ ಟೀಮ್ ಕೋಚ್ ಆಗಿದ್ದಾರೆ. ಸೊ ಅವ್ರನ್ನ ಮಾಡಿದಾಗ ನನಗೆ ಅದನ್ನ ನೋಡಿ ತುಂಬ ಇನ್ಸ್ಪೈರ್ ಆಗಿಬಿಟ್ಟೆ. ಅದು ನಾನು ಆಡಲೇಬೇಕು ಅಂತ. ಸೊ ಅದೊಂದು ಕ್ಷಣ ನನಗೆ ನನ್ನ ಲೈಫ್ ಟರ್ನ್ ಆಗಿದ್ದು ಅಲ್ಲಿಂದ. ಸೊ ಹಾಗೆ ನಾನು ಹಾಕಿನ ಒಂದು ತುಂಬ ಹಚ್ಕೊಂಡು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ನನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ಸಣ್ಣ ವಯಸ್ಸಿನಲ್ಲೇ ತಾಯಿನ ಕಳ್ಕೊಳ್ತೀರಾ ಅಂದರೆ ಆ ಬೇಜಾರಿದೆ. ಹೌದು, ಅಮ್ಮನ ನೋಡಬೇಕು, ಅಮ್ಮನ ಜೊತೆಯ ಒಡನಾಟ ಅಂತ. ಆದರೆ ಜೊತೆಗೆ ಅಪ್ಪ ನಿಲ್ತಾರೆ ಅಂದರೆ ನಿಮ್ಮ ಮನೆಯ ಕುಲಕಸುಬೇ ಬೇರೆ ಇರುತ್ತೆ, ಆದರೆ ನೀವು ಆಯ್ಕೆ ಮಾಡ್ಕೊಂಡದ್ದೇ ಬೇರೆ ಇರುತ್ತೆ. ಸೊ ಈ ಮನೆ ವಾತಾವರಣ, ಮನೆ ವಿಚಾರಗಳನ್ನು ಹೇಳಿ ಸರ್. ಮನೆ ವಾತಾವರಣ ಹೇಳಬೇಕಾದ್ರೆ ಅಷ್ಟೊಂದು ಫೈನಾನ್ಷಿಯಲಿ ಚೆನ್ನಾಗಿರಲಿಲ್ಲ. ಯಾಕಂದ್ರೆ ತುಂಬ ಕಷ್ಟದಿಂದ ಬಂದವರು. ಅಪ್ಪ ಕಾರ್ಪೆಂಟರ್. ತುಂಬ ಹೆಸರು ಮಾಡಿದ್ದಾರೆ ಊರಲ್ಲಿ. ಅವರು ಕೈಯಲ್ಲೇ ಕೆತ್ತಿ ಅವ್ರದ್ದು ಕುಲಕಸಬು ಏನಿದೆ ಅದೆಲ್ಲ ಮಾಡ್ತಾ ಇದ್ರು. ಸೊ ಒಂದೊಳ್ಳೆ ಹೆಸರಿತ್ತು ತಂದೆಗೆ. ಆದರೆ ಕಾರ್ಪೆಂಟರ್ ಅಷ್ಟೊಂದು ಇನ್ಕಮ್ ಇರಲಿಲ್ಲ. ಸೊ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಸ್ಕೂಲ್ಗೆ ಮತ್ತು ಏನೇನು ಬೇಕೆಲ್ಲ ಕೊಟ್ಟಿದ್ದಾರೆ. ಆದರೆ ಹೇಳೋಷ್ಟು ಇದಿತ್ತಿಲ್ಲ, ಮನೆಯಲ್ಲಿ ಸೌಲಭ್ಯಗಳಿರಲಿಲ್ಲ. ಸೊ ನನಗಿದೆ ಆಟದ ಬಗ್ಗೆನೇ ಜಾಸ್ತಿ, ಓದೋದಷ್ಟೇ ಕಷ್ಟ ಇತ್ತು. ಯಾವಾಗ ನೋಡಿದ್ರು ಗ್ರೌಂಡ್ ಅದಿದಂತಾನೆ ಇದ್ದಿದ್ದು ನಾವು. ಸೊ ನನಗೆ ತಾಯಿಯೊಟ್ಟಿಗೆ ಒಡನಾಟ ಅಷ್ಟು ನೆನಪಿಲ್ಲ. ನನಗೆ 4 ವರ್ಷ ಇರ್ಬೋದು, ತಾಯಿ ತೀರೋದ್ರು, ಕ್ಯಾನ್ಸರ್ ಆಗಿತ್ತು. ಸೊ ಅದಾದಮೇಲೆ ಅಣ್ಣ ಇದ್ದ, ಅಕ್ಕಂದೆಲ್ಲ ಚಿಕ್ಕವರು. ನಾನು ಹಾಸ್ಟೆಲಿಗೆ ಸೆಲೆಕ್ಟ್ ಆದೆ. ಸೊ ಅಲ್ಲಿ ನನಗೆ ಹೆಲ್ಪ್ ಮಾಡಿ ನಮ್ಮ ಅಣ್ಣ. ಸೊ ಅವರಿಂದ ನಾನು ಮತ್ತು ನಮ್ಮದು ಬ್ಲೂ ಸ್ಟಾರ್ ಕ್ಲಬ್ಬಲ್ಲಿ ಯಶವಂತ ಆಚಾರ್ಯ ಅಂತಿದ್ದಾರೆ, ಅವ್ರು ನನಗೆ ಫಸ್ಟ್ ಹಾಕಿ ಕೊಟ್ಟಿದ್ದ ಆಡಲಿಕ್ಕೆ, ನಂದು ಆಟ ನೋಡಿ. ಸೊ ಸುಮಾರು ಜನದ್ದು ಸಹಾಯ ಇದೆ. ಸೊ ಅದರಿಂದ ನಾನು ಹಾಸ್ಟೆಲ್ ಜಾಯ್ನ್ ಆದೆ. ನಂದು ಆ್ಯಕ್ಚುಲ್ ಲೈಫ್ ನಂದು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸ್ಪೋರ್ಟ್ಸ್ ಕೆರಿಯರ್ ನಂದು ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಹಾಸ್ಟೆಲಿಂದ. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದೆ. ಮತ್ತು ತಂದೆ 2009 ತೀರ್ಕೊಂಡ್ರು. ನಾನಾಗ ಮಲೇಷ್ಯಾದಲ್ಲಿದ್ದೆ. ಸೊ ಟೂರ್ನಮೆಂಟಲ್ಲಿದ್ದೆ ಇಂಡಿಯನ್ ಟೀಮಲ್ಲಿ. ನನಗೆ ಅರ್ಲಿ ಮಾರ್ನಿಂಗ್ ಕೋಚ್ ಬಂದು ನಾಕ್ ಮಾಡ್ತಾರೆ, ಡೋರ್, ನಿಮ್ಮ ತಂದೆ ತೀರೋದ್ರು ಈಗ. ನನಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಯಾಕಂದರೆ ಹೋಗ್ಲಿಕ್ಕಿಂತ ಮುಂಚೆ ನಾನು ಫೋನಲ್ಲಿ ಮಾತಾಡ್ಬೇಕಂತಿದ್ದೆ. ಅಷ್ಟೊತ್ತಿಗೆ ಅವ್ರಿಗೆ ಹುಷಾರಿರಲಿಲ್ಲ, ಮಲಗಿದ್ರು. ಆದರೆ ಕಡೆ ತನಕ ಮಾತಾಡ್ಲಿಕ್ಕೆ ಆಗಿಲ್ಲ ಅವ್ರಿಗೆ. ಅದೊಂದು ತುಂಬ ದುಃಖ ಇದೆ ನನಗೆ. ಮತ್ತು ಅದಾದ ನಂತರ ನಾನು ರೆಗ್ಯುಲರಾಗಿ ಇಂಡಿಯನ್ ಟೀಮಲ್ಲೇ ಇದ್ದೆ. ಒಂದು 15 ಇಯರ್ಸ್ ನಾನು ನಮ್ಮ ಕಂಟ್ರಿಗೆ ಆಡಿದ್ದೀನಿ. ಸೊ ರೀಸೆಂಟಾಗಿ ಲಾಸ್ಟ್ ಇಯರ್ ನಾನು ರಿಟೈರ್ಮೆಂಟ್ ತೊಗೊಂಡೆ. ಸೊ ಇದು ನಂದು ಅಲ್ಲ, ಫುಲ್ ಓವರ್ ಆಲ್ ಜರ್ನಿ ಹೇಳಿಬಿಟ್ರಿ. ಬಟ್ ಇನ್ಫ್ಯಾಕ್ಟ್ ಅದೇ ಅಪ್ಪನ ವಿಚಾರ ಹೇಳಿದ್ರಲ್ಲ ಸರ್, ಅದೇ ಅಲ್ಲಿ ಲೈಕ್ ತುಂಬ ಜನಕ್ಕೆ ಅದು ಆ ಕನಸುಗಳಿದೆ. ಅಂದರೆ ಒಂದು ನೀವು ಹೇಳಿದ್ರೆ ಅಪ್ಪ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದಿದ್ದು, ಆ ಕುಲ ಕಸುಬು ಅಂತ ಹೇಳಿ. ಸೊ ಹಾಕಿ ಮಾಡಬೇಕು ಅಂತ ಹೇಳಿದ್ರೆ ಅವರೇ ಬೇಕಾಗಿರೋದು ಕಾರ್ಪೆಂಟ್ರು ಅಲ್ವಾ? ಅಂದರೆ ಆ ಹಾಕಿ ಸ್ಟಿಕ್ ಮಾಡಬೇಕು ಅಂತ ಹೇಳಿದ್ರೆ ಅವರೇ ಬೇಕಾಗಿರೋದು. ಬಟ್ ನೋಡಿ, ಅಂದರೆ ಒಂದಕ್ಕೊಂದು ಕನೆಕ್ಟಿವಿಟಿ. ಮತ್ತು ಅಗೇನ್ ಅಪ್ಪ ತೀರ್ಕೊಂಡ್ರು ಅಂತ ನಾಕ್ ಮಾಡಿದ್ದು, ಬಟ್ ಆ ಗೇಮಲ್ಲಿ ಚಿನ್ನದ ಪದಕ ಗೆಲ್ತೀರಾ. ಹೌದು. ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಪ್ಲೀಸ್ ಸರ್. ನಾವು ಹಾಕಿ ಸ್ಟಿಕ್ ಇರಲಿಲ್ಲ ನಮ್ಗೆ. ನಾವು ಸೌದೆ ಬರ್ತದೆ ಮನೆಗೆ. ಸೊ ಅದರಲ್ಲಿ ಕೊಕ್ಕೆ ಥರ ಒಂದು ಬರ್ತದೆ.
ಹೌದು, ಬೆಂಡಾಗಿರುತ್ತೆ. ಉದ್ದಾಗಿ ಅಡ್ಡ. ಸೊ ಅದು ತಗೊಂಡು ನಾವು ಆಡ್ತಾ ಇದ್ದೋ. ಓಕೆ. ಸೊ ಈ ರೀತಿ ಆಟ ನೋಡಿ ನಮ್ಗೆ ನಮ್ದು ಯಶವಂತ್ ಆಚಾರ್ಯ ಅಂತಿದೆ, ಅವ್ರು ನನಗೆ ಹಾಕಿ ಕೊಟ್ಟರು. ಓಕೆ. ಮತ್ತೆ ಅದಾದ್ಮೇಲೆ ನನ್ನ ಅಣ್ಣನ್ ಎಲ್ಲ ಸಪೋರ್ಟ್ ಮಾಡಿದ್ರು ಹಾಕಿ ತಗೊಡ್ದು. ಅದು ವುಡನ್ ಸ್ಟಿಕ್ ಅಲ್ವಾ, ಹೌದು, ಮುರಿದೋಗ್ತದೆ. ಸೊ ಅಷ್ಟು ಗಟ್ಟಿ ಇರ್ಲಿಲ್ಲ. ಸೊ ನನ್ನ ಆಕ್ಚುಲ್ ಸ್ಟಾರ್ಟ್ ಆಗಿದೆ ಹಾಕಿ ಸೌದೆಯಿಂದ, ಮರದ ಪೀಸಿಂದ. ಸೊ ಅಲ್ಲಿಂದ ನಂದು ಹಾಕಿ ಕೆರಿಯರ್ ಸ್ಟಾರ್ಟ್ ಆಗಿದೆ. ಬಟ್ ಅದು ನನಗೆ ಅಪ್ಪನ ವಿಚಾರ ಹೇಳಿದ್ರಲ್ಲ ಸರ್, ಅದು ಮರೆಯೋಕ್ಕಾಗಲ್ಲ. ಯಾಕೆಂದ್ರೆ ನೀವು ಎಲ್ಲೋ ಒಂದು ಕಡೆ ಶೇರ್ ಮಾಡಿದ್ದೀರಾ, ಇಡೀ ಟೂರ್ನಮೆಂಟಲ್ಲಿ ಚಿನ್ನದ ಪದಕ ಗೆದ್ದಾಗ ಅದು ಅಪ್ಪಂಗೆ ಡೆಡಿಕೇಟ್ ಮಾಡಿದ್ರು ಅಂತ. ಹೌದು, ಆಗದ ತಂಡದ ನಾಯಕ ಇದೆ ಸಂದೀಪ್ ಸಿಂಗ್ ಅಂತ, ಹರಿಯಾಣ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ರು ಈಗ ರೀಸೆಂಟ್ ಆಗಿ. ಸೊ ಅವರು ಎಲ್ಲ ಟೂರ್ನಮೆಂಟ್ ಮುಗಿದ ನಂತರ ಒಂದು ನಮ್ಮ ಟೀಮ್ ಮೀಟಿಂಗ್ ಆಗುತ್ತೆ. ಸೊ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಇದು ನನ್ನ ತಂದೆಗೆ ಇದನ್ನ ಇದು ಮಾಡ್ತೀವಿ ಅಂತ. ಸೊ ಅದೊಂದು ಖುಷಿ ಆಯ್ತು, ಆದ್ರೆ ಅಷ್ಟೇ ದುಃಖನೂ ಇತ್ತು. ಅಲ್ಲ, ಘಟನೆ ಸ್ವಲ್ಪ ವಿವರಿಸಬಹುದಾ ತಾವು? ಯಾಕಂದ್ರೆ ಈಜಿಪ್ಟ್ ವಿರುದ್ಧದ ಭಾರತ ಪಂದ್ಯ, ಆರಂಭಿಕ ಪಂದ್ಯ ನಡೀತಾ ಇತ್ತು ಅಂತ ಮಲೇಷ್ಯಾ ಟೂರ್ನಮೆಂಟ್ನಲ್ಲಿ. ಅಲ್ಲೂ ಕೂಡ ಅಂದ್ರೆ ಒಬ್ಬ ಅಪ್ರತಿಮ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರನ್ನ ಸ್ಫೂರ್ತಿಯಾಗಿ ಪಡೆದುಕೊಂಡು ತಾವು ಆ ಕ್ಷಣವನ್ನ ತಾವು ಅಂದ್ರೆ ತಮ್ಮ ಕೋಚ್ ಹೇಳ್ತಾರೆ ಮರಳಿ ತವರಿಗೆ ಹೋಗಿ ಅಂತ, ಆದ್ರೂ ಕೂಡ ಇಲ್ಲ ಅಂದ್ರೆ ನಿಮ್ಮ ಒಂದು ಕ್ರೀಡಾ ಬದ್ಧತೆಯನ್ನ ಅಲ್ಲಿ ತೋರಿಸಲಾಗುತ್ತೆ. ನೀವು ಆಡ್ತೀನಿ ಅಂತ ಮುಂದೆ ಬರ್ತೀರಲ್ಲ, ಅದು ಘಟನೆ ಹೇಳಿ ಸರ್. ಅದು ಅದೇ ನಾನು ಹೇಳ್ದಾಗೆ ಅರ್ಲಿ ಮಾರ್ನಿಂಗ್ ಅವ್ರು ನನಗೆ ಬಂದು ಡೋರ್ ಹತ್ರ ನಾಕ್ ಮಾಡಿ ಕರೀತಾರೆ, ಈ ಥರ ಆಯಿತು ಇನ್ಸಿಡೆಂಟ್ ಅಂತ. ಆಗ ಶಾಕ್ ಆಯ್ತು, ನನಗೆ ಗೊತ್ತಾಗಿಲ್ಲ ಏನು ಮಾಡಬೇಕು ಅಂತ. ಒಂದು ಸ್ವಲ್ಪ ಹೊತ್ತು ನನ್ನ ಬಿಟ್ಬಿಟ್ರು ಅವರು, ನೀವು ಸ್ವಲ್ಪ ಹೊತ್ತು ಆರಾಮಾಗಿರು, ಹೋಗೋದಾದ್ರೆ ಹೋಗ್ಬೋದು ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿ ಹೇಳ್ತೀನಿ ಸರ್ ಅಂತ ಹೇಳಿ, ಯಾಕಂದರೆ ಸಡನ್ನಾಗಿ ಬರೋಕ್ಕೂ ಆಗೋದಿಲ್ಲ ಅಲ್ಲಿಂದ. ಮತ್ತು ನಮ್ಮ ತಂದೆಗೆ ನಾನು ಆಡಬೇಕಂತ ಒಂದು ಆಸೆ ಇತ್ತು, ಇನ್ನೂ ಮೇಲೆ ಹೋಗ್ಬೇಕು ಅಂತ. ಮತ್ತು ಮನೆ ಅದು ವಾತಾವರಣ ಅಷ್ಟು ಫೈನಾನ್ಷಿಯಲಿ ಚೆನ್ನಾಗಿರಲಿಲ್ಲ. ಯಾರಿಗೆ ಗೊತ್ತು, ನಾನು ಬಂದಿದ್ದರೆ ಅದೇ ನನ್ನ ಕೊನೆ ಟೂರ್ನಮೆಂಟ್ ಆಗಿರ್ಬೋದು. ಯಾಕಂದರೆ ನಾನು ಆಗ ತಾನೇ ನಾನು ಇಂಡಿಯನ್ ಟೀಮಲ್ಲಿ ಒಂದು ನನ್ನ ಜಾಗ ಮಾಡ್ಕೊಳ್ತಾ ಇದ್ದೆ. ಸೊ ಅದು ಬೇರೆ ಇಂಪಾರ್ಟೆಂಟ್ ಟೂರ್ನಮೆಂಟ್. ಸೊ ನಾನು ನೆನೆಸಿದೆ, ಓದೋದು ಸಿಗೋದಿಲ್ಲ ತಂದೆ, ನೋಡೋಕ್ಕಾಗೋದಿಲ್ಲ, ಅದಕ್ಕಿಂತ ನನ್ನ ದೇಶಕ್ಕಾದರೂ ಆಡ್ಬೋದಲ್ಲ ಅಂತಂದು ಆಪರ್ಚುನಿಟಿ ಇತ್ತು. ಸೊ ಅದಕ್ಕೋಸ್ಕರ ನಾನು ಆ ದಿನ ನಾನು ತಂದೆ ನೋಡೋಕ್ಕಾಗದೆ ನಾನು ಅಲ್ಲಿ ಕಂಟಿನ್ಯೂ ಮಾಡಿದೆ. ಸೊ ದೇವ್ರದಿಂದ ನಾನು ಟೂರ್ನಮೆಂಟ್ ಗೆದ್ದು ಅದು. ಸೊ ಅಲ್ಲಿ ಆ ಟೂರ್ನಮೆಂಟ್ ತುಂಬ ಚೆನ್ನಾಗಿ ಆಡಿದೆ ನಾನು. ಸೊ ಅದೊಂದು ನಂದು ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶನ ರೆಪ್ರೆಸೆಂಟ್ ಮಾಡೋದೇ ದೊಡ್ಡ ವಿಷಯ. ಹೌದು, ಇಷ್ಟು 140 ಕೋಟಿ ಜನದಲ್ಲಿ ಇಂಡಿಯನ್ ಟೀಮ್ನ ಆಡಬೇಕು ಅಂತ 18 ಜನದಲ್ಲಿ ಜಾಗ ಪಡ್ಕೋಬೇಕು, ತುಂಬ ಈಸಿ ಇಲ್ಲ. ಅದು ಇಂಡಿಯನ್ ಟೀಮ್ಗೆ ಆಡಲಿಕ್ಕೆ ಅದ್ರ ಹಿಂದೆ ಪರಿಶ್ರಮ ಸುಮಾರಿದೆ. ಗೆದ್ದಾಗ ಎಲ್ಲ ಕ್ಲಾಪ್ ಹೊಡಿತಾರೆ, ಅದ್ರ ಹಿಂದೆ ಎಫರ್ಟ್ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ನಾವು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಅದು. ಕರೆಕ್ಟ್. ಸೊ ಆ ಜಾಗ ಬಿಟ್ಕೊಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ, ತುಂಬ ಕಷ್ಟಪಟ್ಟು ಮೇಲೆ ಬಂದಿದೆ ಆ ಜಾಗಕ್ಕೆ. ಸೊ ಅದರಿಂದ ನಾನು ಡಿಸಿಷನ್ ತಗೊಂಡು ಅಲ್ಲೇ ಉಳಿದಿದ್ದು. ಆರಂಭಿಕ ದಿನಗಳಲ್ಲಿ ಹಾಕಿಯನ್ನ ನೀವು ವೃತ್ತಿಯನ್ನಾಗಿ ಅಥವಾ ಆಟಗಾರರಾಗಿ ಇದರಲ್ಲೇ ಮುಂದುವರಿಬೇಕು ಅಂತ ಬಂದಾಗ ಯಾವ ರೀತಿಯ ಪ್ರೋತ್ಸಾಹ ತಮಗೆ ನೀವು ಹೇಳಿದ್ರಿ? ಸ್ಥಳೀಯವಾಗಿ ಬ್ಲೂ ಸ್ಟಾರ್ ಎನ್ನುವಂಥದ್ದಾಗಿರ್ಬೋದು, ಇನ್ನು ಬೆಂಗಳೂರು ಸ್ಪೋರ್ಟ್ಸ್ ಬಾಯ್ಸ್ ಅನ್ನುವಂತಹ ತಂಡ, ಅಲ್ಲಿ ತರಬೇತಿ ಕೂಡ ಪಡಿತೀರಿ. ಸೊ ಹೇಗಿತ್ತು ಒಂದು ಆರಂಭಿಕ ದಿನಗಳು ಹಾಕಿಯನ್ನು ಕಲಿಬೇಕಂತ? ಆ್ಯಕ್ಚುಲಿ ನಾನು ಸ್ಕೂಲಲ್ಲಿದ್ದಾಗ ಸೆಕೆಂಡ್ ಪೀರಿಯಡ್ ಬ್ರೇಕ್ ಆಗುತ್ತೆ. ಸೊ ಅಲ್ಲಿ ಆರ್ಮಿ ಗಾಡಿ ಬಂದಿತ್ತು ಗ್ರೌಂಡಿಗೆ, ನಮಗೆ ಗೊತ್ತಿಲ್ಲ ಸೆಲೆಕ್ಷನ್ ಆಗ್ತಿದೆ ಅಂತ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಸುಮ್ಮನೆ, ಗೊತ್ತಲ್ಲ ಸ್ಕೂಲ್ ನಮ್ಗೆ ಇಂಟ್ರೆಸ್ಟೇ ಇರಲಿಲ್ಲ, ಬರೀ ಆಟ. ನನಗೆ ಟೀಚರ್ ಎಲ್ಲ ಬರೀ ಹೊಡೆಯೋದೇ ಆಯಿತು. ಈಗಲೂ ಫೋನ್ ಮಾಡಿ ಮಾತಾಡ್ತಾರೆ ಅವರು, ಯಾವಾಗ ನೋಡೋ ಗ್ರೌಂಡ್ ಅಂತ. ಯಾಕಂದ್ರೆ ಅದು ಅಕ್ಕಂದಿರು ತುಂಬ ಚೆನ್ನಾಗಿ ಓದ್ತಾ ಇದ್ರು. ಸೊ ಅವರಷ್ಟು ಚೆನ್ನಾಗಿ ಓದ್ತಾರೆ, ನೀನು ಆಡಿ ಏನು ಮಾಡ್ತೀಯ ಅಂತ ಸರಿ ಹೊಡಿತಾ ಇದ್ರು. ಈಗಲೂ ನೆನಪಿ ರಮೇಶ್ ಮಾಸ್ಟರ್ ಅಂತ ಮ್ಯಾಥಮೆಟಿಕ್ಸ್ ಟೀಚರ್, ಫಸ್ಟ್ ಪೀರಿಯಡೇ ಹೊಡಿತಾ ಇದ್ರು ನನಗೆ. ಸೊ ಆರ್ಮಿ ಗಾಡಿ ನೋಡಿ ನಾನು ಅಲ್ಲಿ ಹೋಗಿ ನನ್ನ ಫ್ರೆಂಡ್ಸ್ ಎಲ್ಲ, ಅಲ್ಲಿ ಜನಾರ್ದನ್ ಅಂತ ಒಬ್ಬರಿದ್ದ ಆರ್ಮಿಲಿ, ನಂದು ಅಕ್ಕನ ಕ್ಲಾಸ್ಮೇಟ್. ಸೊ ಅವ್ರು ಹೇಳಿ ಸೆಲೆಕ್ಷನ್ ಕೊಡ್ತೀಯಾ ಅಂತ. ಹಾಂ ಕೊಡ್ತೀನಿ, ಹಾಸ್ಟೆಲ್ಗೆ. ಅದು ಸ್ಕೂಲ್ ಬಿಡೋ ಇದರಲ್ಲಿ ನಾನು ಅದಕ್ಕೆ ಹೋಗಿದ್ದೆ ಅಷ್ಟೇ. ಇವ್ರದ್ದು 8 ತಿನ್ನೋ ಇದರಲ್ಲಿ ಇವ್ರದ್ದು 8 ತಿಂದು ಸಾಕಾಯ್ತು ನನಗೆ. ಸೊ ಅದು ಬಿಟ್ಟು ಪಾರಾಗಬೇಕಂತ ನಾನು ಹೋಗಿದ್ದು. ಸೊ ಅಲ್ಲಿಂದ ಸೆಲೆಕ್ಷನ್ ಆಗಿ ಬೆಳಗಾಂ ಹೋಗಿ ಅಲ್ಲಿ 2 ವರ್ಷ ಇದ್ದೆ. ಅದಾದ್ಮೇಲೆ ಬ್ಯಾಂಗ್ಳೂರ್ ಶಿಫ್ಟ್ ಆದ. ಬ್ಯಾಂಗ್ಳೂರ್ ಒಂದು 4 ವರ್ಷ ಇದ್ದ ಅಷ್ಟೇ. ಅಲ್ಲಿಂದ ನಂದು ಸೀರಿಯಸ್ ಆಗಿ ನಂದು ಹಾಕಿ ಕೆರಿಯರ್ ಸ್ಟಾರ್ಟ್ ಆಗಿದೆ ಅಲ್ಲಿ. ಓಕೆ ಸರ್, ಇವಾಗ ಅದೇ ನಾವು ಕ್ರೀಡೆ ಬಗ್ಗೆ ಹೇಳಬೇಕಾದ್ರೆ ಅದನ್ನು ನೋಡ್ತೀವಿ, ಅದ್ರ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ತೀವಿ. ಆದರೆ ಒಬ್ಬ ಹಾಕಿ ಪ್ಲೇಯರ್ ನಿಜವಾಗ್ಲೂ ಬದ್ಧತೆಯಿಂದ ಒಂದು ಪರ್ಫೆಕ್ಟ್ ಪ್ಲೇಯರ್ ಅಂತ ಆಗಬೇಕು ಅಂತ ಹೇಳಿದ್ರೆ ಹೆಂಗಿರುತ್ತೆ ಪ್ರಾಕ್ಟೀಸು, ಆ ಡೈಲಿ ರೊಟೀನ್ ಹೆಂಗಿರುತ್ತೆ ಸರ್? ನಿಮಗೆ ಅದು ಚಿಕ್ಕದಿಂದ ಗೊತ್ತಿರ್ಬೇಕು ಸರ್ ಕಲೆ ಅಲ್ಲ. ನೀವು ಒಂದು 22 ವರ್ಷ 23 ವರ್ಷ ಆದಮೇಲೆ ನಾನು ಹಾಕಿ ಕಲಿತು ಇಂಡಿಯನ್ ಟೀಮ್ಗೆ ಆಡ್ತೀನಿ ಅಂದರೆ ಸಾಧ್ಯ ಇಲ್ಲ, ಆಗಲ್ಲ. ಚಿಕ್ಕ ವಯಸ್ಸಿನ ಒಂದು 10 ವರ್ಷ 9 ವರ್ಷದಿಂದ ನೀವು ಕಲಿತ್ರೆ ಮಾತ್ರ ಅದು ನೀವು ಮುಂದೆ ಬರ್ಲಿಕ್ಕೆ ಸಾಧ್ಯ. ತುಂಬ ಡಿಸಿಪ್ಲಿನ್ ಆಗಿರ್ಬೇಕು ಸರ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟೇ ರೆಸ್ಟ್ ಮಾಡಬೇಕು. ನಿಮ್ಮದು ಊಟ ತಿಂಡಿ ಏನುಂಟು ಅದು ಚೆನ್ನಾಗಿರ್ಬೇಕು.
ನಾವು ಆಡೋ ಟೈಮ್ ಅದೆಲ್ಲ ಇತ್ತು, ಹಾಸ್ಟೆಲ್ಗೆ ಹೋದ್ಮೇಲೆ ಇತ್ತು. ನಾವು ಊರಲ್ಲಿ ಇರ್ಬೇಕಾದ್ರೆ ಅದೇನಿರಲಿಲ್ಲ, ನಾವು ಆಡ್ತಿದ್ದು ಅಷ್ಟೇ. ಹೇಳ್ತಾರಲ್ಲ ಹಳ್ಳಿ ಮಕ್ಕಳು ಎಲ್ಲಿ ಬೇಕಾದ್ರೂ ಹೋಗಿ ಏನು ಬೇಕು ಆ ಥರ ಇದ್ದು ನಾವು ಅಷ್ಟೇ. ನನ್ನ ಹಾಸ್ಟೆಲ್ ಲೈಫ್ ಗೊತ್ತಾದ್ಮೇಲೆ ನಾನು ಯಾವಾಗ ಸೀನಿಯರ್ ಟೀಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಗೊತ್ತಾಗಿದ್ದು ಯಾವ ರೀತಿ ಇರಬೇಕು ಅಂತ, ಅಂದರೆ ಏನೇನು ತೊಗೊಳ್ಬೇಕು, ಎಷ್ಟು ಅವ್ರು ಪ್ರಾಕ್ಟೀಸ್ ಮಾಡಬೇಕು, ಹೇಗಿರಬೇಕು ಅಂತ. ಓಕೆ, ಟೈಮ್ ಪಂಕ್ಚುಯಾಲಿಟಿ ಇರಬೇಕು, ಲೇಟಾಗಿ ಹೋದರೆ ಪನಿಷ್ಮೆಂಟ್ ಕೊಡ್ತಾಯಿದ್ರು. ಸೊ ಒಂದು ಡಿಸಿಪ್ಲಿನ್ ಇರಬೇಕು ಲೈಫಲ್ಲಿ, ಆಗ ಮಾತ್ರ ನೀವೇನೋ ಸಾಧಿಸೋಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಆ ಪ್ರಾಕ್ಟೀಸ್ ಪ್ರಾಸೆಸ್ಗಳಿರುತ್ತಲ್ಲ ಸರ್, ಈಗ ನೀವು ಹಾಕಿ ಸ್ಟಿಕ್ಕಲ್ಲಿ ಹಾಕಿ ಬಾಲ್ ಹೊಡಿಬೇಕು, ಆದರೆ ಪ್ರಾಕ್ಟೀಸಲ್ಲಿ ಹಾಕಿ ಸ್ಟಿಕ್ಕಲ್ಲಿ ನಿಮಗೆ ಬಿದ್ದಿರೋದು ಸುಮಾರಿದೆ ಸರ್. ಸರ್ಜರಿ ಆಗಿದೆ, ಸರ್ಜರಿ ಆಗಿದೆ, ಇದು ಫ್ರ್ಯಾಕ್ಚರ್ ಆಗಿ ಸುಮಾರು ಇಡೀ ಇಲ್ಲಿಂದ ಹಣೆಯಿಂದ ಟೋ ತನಕ ನಮಗೆ ಇಂಜುರಿ ಆಗುತ್ತೆ. ಇಂಜುರೀಸ್ ಯಾಕಂದರೆ ಈಗ ಮೊದಲೆಲ್ಲ ಇದು ವುಡನ್ ಸ್ಟಿಕ್ಕಲ್ಲಿ ಆಡ್ತಾ ಇದ್ರು, ಈಗ ಕಾಂಪೋಸಿಟ್ ಸ್ಟಿಕ್. ಅದು ಒಂದ್ಸತಿ ಏಟು ಬಿದ್ದರೆ ನಿಮ್ಮದು ಫ್ರ್ಯಾಕ್ಚರ್ ಸರ್, ಕೈ ಏನಾದ್ರು ಅಷ್ಟೇ. ಸುಮಾರು ಇಂಜುರೀಸ್ ಆಗುತ್ತೆ. ಅದರಿಂದ ಹೇಗೆ ಬಚಾವ್ ಹೋಗ್ಬೇಕು ಅದು ಹೇಳ್ಕೊಡ್ತಾರೆ ನಮಗೆ. ಆಡ್ಬೇಕು, ನಮ್ಗೆ ಆಡಿ ಅಭ್ಯಾಸ ಆಗಿ ಅದರಿಂದ ಹೇಗೆ ಬಚಾವ್ ಆಗಬೇಕು ಗೊತ್ತಾಗುತ್ತೆ. ಆದರೆ ಒಂದೊಂದ್ಸಲ ನಿಮ್ಗೆ ಗೊತ್ತಿಲ್ಲದಾಗೆ ಏಟಾಗ್ತದೆ, ನೀ ಜರ್ಕ್ ಆಗೋದು, ಆ್ಯಂಕಲ್ ಟ್ವಿಸ್ಟ್ ಆಗುತ್ತೆ, ಮತ್ತು ನೀವು ಸ್ಲೈಡ್ ಮಾಡಬೇಕಾದ್ರೆ ಶೋಲ್ಡರ್ ಇಂಜುರಿ ಆಗುತ್ತೆ. ಸೊ ಸುಮಾರು ಥರ ಇಂಜುರಿಗಳಿರ್ತದೆ, ನೀವು ಗೊತ್ತೇ ಆಗೋದಿಲ್ಲ ಒಂದೊಂದ್ಸತಿ ಇಂಜುರಿ ಆಗೋದಿಲ್ಲ. ಸೊ ಅದನ್ನೆಲ್ಲ ಹೇಗೆ ನೀವು ಬರದಾಗ ಮಾಡಬೇಕಂದ್ರೆ ಅದಕ್ಕೆ ಒಂದು ಟ್ರೈನಿಂಗ್ ಕೊಡ್ತಾರೆ, ಸಪ್ರೇಟಾಗಿ. ಸೊ ಸಪ್ರೇಟಾಗಿ ಅದೆಲ್ಲ ನಾವು ಕಲ್ತಿರ್ತೀವಿ ಫಸ್ಟ್. ಅಂದರೆ ಕಾಂಪೋಸಿಟ್ ಅಂದ್ರಲ್ಲ ಸರ್, ಏನದು? ಅದು ಏನು ಮೆಟೀರಿಯಲ್ ಅಂದರೆ ಏನು ಯೂಸ್ ಮಾಡಿರ್ತಾರೆ, ಹೇಗೆ ಸರ್? ಕಾರ್ಬನ್. ಓಕೆ, ಬರೀ ಕಾರ್ಬನ್ ಇರುತ್ತೆ, ಕಾರ್ಬನ್ ಅದು ಮಿಕ್ಸ್ ಮಾಡ್ತಾರೆ. ಸೊ ಅದನ್ನ ಮಾಡಿ ಮೋಲ್ಡ್ ಇರ್ತದೆ ಹಾಕಿ ಸ್ಟಿಕ್. ಸೊ ಉಡ್ಡೇ ಇರಲ್ಲ? ಉಡ್ಡೇ ಇರೋದಿಲ್ಲ. ಸೊ ಅದರಲ್ಲಿ ರೆಡಿ ಮಾಡ್ತಾರೆ. ಅಂದರೆ ತೂಕದಲ್ಲಿ ಹೇಗೆ ಹೆವಿ ಇರುತ್ತಾ ಸರ್? ಹೇಗೆ? ಇಲ್ಲ, ಅದಕ್ಕೆ 500 ಗ್ರಾಮ್ಸ್ ಇರುತ್ತೆ ಅಷ್ಟೇ. ಓಕೆ. ಸೊ ಅದಕ್ಕೆ ಒಬ್ಬೊಬ್ಬನ ಈಗ ನಾನು ಆಡೋಷ್ಟಕ್ಕೆ 520 ಗ್ರಾಮ್ಸ್. ಸೊ ಬೇರೆ ಬೇರೆ ಆಡೋದು ಒಂದು ಡಿಫ್ರೆಂಟ್ ವೆಯ್ಟ್ ಇರುತ್ತೆ, ಡಿಫ್ರೆಂಟ್ ಮೋಲ್ಡ್ ಇರುತ್ತೆ. ಓಕೆ. ಸೊ ನನಗೆ ಯಾವ್ದು ಸೂಟ್ ಆಗೋದು ನಾನು ಆ ಸ್ಟಿಕ್ಕಲ್ಲಿ ಆಡ್ತೀನಿ ಸರ್ ಅಷ್ಟೇ. ಓಕೆ ಸರ್, ಅಂದರೆ ನಿಮ್ಮ ದೈಹಿಕ ಸಾಮರ್ಥ್ಯಕ್ಕೆ ತಕ್ಕನಾದ ತೂಕ ಆ ಒಂದು ಹಾಕಿ ಸ್ಟಿಕ್ ಆ ರೀತಿ ಇರುತ್ತಾ? ಹೇಗೆ ಅಂದರೆ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಒಂದು 5 ಥರ ಮೋಲ್ಡ್ ಇರ್ತದೆ. ಸೊ ಅದ್ರಲ್ಲಿ ನನಗೆ ಯಾವ್ದು ಸೂಟ್ ಆಗುತ್ತೆ ಅದು ನಾನು ಚೂಸ್ ಮಾಡ್ತೀನಿ ಅಷ್ಟೇ. ಒಬ್ಬೊಬ್ರು ಸ್ಟ್ರೈಟ್ ಸ್ಟಿಕ್ಕಲ್ಲಿ ಆಡ್ತಾರೆ, ನನಗೆ ಬೆಂಡ್ ಇರ್ತದೆ. ಸೊ ಆ ಥರ ನಾವು ಚೂಸ್ ಮಾಡ್ತೀವಿ. ಓಕೆ. ಬಟ್ ಅಂದರೆ ಸರ್ ಇದು ಅಂದರೆ ಲೈಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಮಾಡಿರೋದಾ ಸರ್? ಇದು ಬದಲಾವಣೆಗಳನ್ನು ಮಾಡ್ಕೊಂಡಿರೋದಾ ಸರ್? ಇದು ಎಲ್ಲ ಕಡೆ, ಈಗ ಎಲ್ಲ ಲೆವೆಲ್ ಇರ್ಬೋದು, ಗ್ರಾಸ್ ರೂಟ್ ಇರ್ಬೋದು, ಇಂಟರ್ನ್ಯಾಷನಲ್ ಎಲ್ಲ ಕಡೆನೂ. ಈಗ ಸ್ಟಿಕ್ಕಲ್ಲಿ ಆಡೋರು ಕಮ್ಮಿ. ಓಕೆ. ಯಾಕಂದರೆ ಆಸ್ಟ್ರೋಟರ್ಫಲ್ಲಿ ನಿಮಗೆ ನಾವು ಆಸ್ಟ್ರೋಟರ್ಫ್ ಗೊತ್ತಲ್ವಾ? ಹೌದು, ಆರ್ಟಿಫಿಷಿಯಲ್ ಗ್ರಾಸ್. ಸೊ ಅದಕ್ಕೆ ನೀರು ಹಾಕಿ ಆಡ್ಬೇಕು ನಾವು. ಸೊ ಅದಕ್ಕೆ ನೀವು ವುಡನ್ ಸ್ಟಿಕ್ಕಲ್ಲಿ ಆಡಿದ್ರೆ ಆಡೋಕ್ಕಾಗೋದಿಲ್ಲ. ಅದಕ್ಕೆ ಕಾಂಪೋಸಿಟ್ ಸ್ಟಿಕ್ ರೆಡಿ ಮಾಡಿದ್ದೀವಿ. ಓಕೆ. ಕೊಡಗಿನಿಂದ ಆರಂಭಿಸಿದ್ದು ಅಂದರೆ ಹಾಕಿ ತರಬೇತಿ, ಅಲ್ಲಿಂದ ಬೆಳಗಾವಲ್ಲಿ 2 ವರ್ಷ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಅಂದರೆ ತಾವು ಆರಂಭಿಕ ಮೊದಲ ಪಂದ್ಯ ಚೆನ್ನೈ ಟೀಮಲ್ಲಿ ಆಡಿದ್ದೀರಾ ಅಂತ ಓದಿದ್ದು. ಸೊ ಹೇಗೆ ಒಂದು ಟೀಮ್ ಸೆಲೆಕ್ಷನ್ ಆಗಿರ್ಬೋದು, ಇಡೀ ಪ್ರೊಸೆಸ್ ಹೇಗಿರುತ್ತೆ? ತಾವು ಆಡಿದಂಥ ಮೊದಲ ಅಂತಾರಾಷ್ಟ್ರೀಯ ಪಂದ್ಯ ಯಾವುದು? ನಾನು ಆಡಿದ್ದು ಏಷ್ಯಾ ಕಪ್ 2007 ಅದು ಚೆನ್ನೈಲಾಯಿತು. ಸೊ ಅದ್ರಲ್ಲಿ ನಾವು ಗೋಲ್ಡ್ ಮೆಡಲ್ ತೊಗೊಂಡು ಫೈನಲ್ ನಾವು ಕೊರಿಯಾ ಜೊತೆ 7-0 ವಿನ್ ಮಾಡಿದೆ. ಸೊ ಅದು ನಂದು ಮರೆಯೋಕ್ಕಾಗದಿರೋ ಘಟನೆ. ಚೊಚ್ಚಲ ಪಂದ್ಯದಲ್ಲೇ ಭಾರತವನ್ನು ಗೆಲ್ಲಿಸಿದಂತ ಒಂದು. ಆಗ ಟೀಮ್ ಕ್ಯಾಪ್ಟನ್ ರಾಜ್ಪಾಲ್ ಸಿಂಗ್ ಅಂತಿದ್ರು. ಸೊ ತುಂಬ ಅಪ್ರಿಷಿಯೇಟ್ ಮಾಡೋದು ನನಗೆ, ಯಾಕಂದರೆ ನಾನೇ ಚಿಕ್ಕವನಾಗ ಟೀಮಲ್ಲಿ, 18 years 19. ಸೊ ಚೆನ್ನಾಗಿ ಆಡಿದೆ. ನನಗೆ ಕೋಚ್ ಕರೆದು ಒಂದು ಮೂಮೆಂಟು ಕೊಟ್ಟರು. ಒಂದು ನಮ್ಮದು ದಿಲೀಪ್ ಟಿರ್ಕಿ ಕ್ಯಾಪ್ಟನ್ ಇದ್ದರು, ಇನ್ನೊಬ್ಬ ವೈಸ್ ಕ್ಯಾಪ್ಟನ್. ಅವ್ರದ್ದೊಂದು ಬಾಲ್ಗೆ ನಾನು ಡಿಫ್ಲೆಕ್ಟ್ ಮಾಡಿ ಗೋಲ್ ಹೊಡೆದೆ, ಬೆಸ್ಟ್ ಗೋಲ್ ಆಯ್ತು ಅದು. ಸೊ ಅದಕ್ಕೆ ಎಲ್ಲ ಟೀಮ್ಮೇಟ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಅದೊಂದು ಮರೆಯಲಾಗದ ಮೂಮೆಂಟ್ ನನಗೆ ಅದು. ಓಕೆ ಸರ್, ಅಂದರೆ ಇವಾಗ ಹಾಕಿ ಪಂದ್ಯ ಒಂದು ಕಡೆ ರೋಚಕತೆ ಇದೆ, ಮತ್ತು ನಮಗೆ ಅದು ನೀವು ಹೇಳ್ದಂಗೆ ಸಣ್ಣದ್ರಿಂದನೇ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಗ ಮಾತ್ರ ಒಬ್ಬ ಪ್ಲೇಯರ್ ಆಗೋದಕ್ಕೆ ಸಾಧ್ಯ ಅಂತ. ಬಟ್ ಆದರೆ ಈಗ ಆಗಬೇಕು ಅನ್ನೋಂಥ ಆಸಕ್ತಿ ಇರೋರಾದರೆ ಹೇಗೆ ಅಂದರೆ ಅವರು ಸ್ಟಾರ್ಟಿಂಗಿಂದ ಹಂಗೆ ವಯಸ್ಸು ಹೇಳಿದ್ರಿ ನೀವು, ಅದ್ರ ಜೊತೆಗೆ ಅಂದರೆ ಟ್ರೈನಪ್ ಹೇಗೆ ಮಾಡಬೇಕು ಆ್ಯಂಡ್ ಆ ಪ್ರಾಸೆಸ್ಗಳೇ ಹೇಗಿರುತ್ತೆ ಸರ್? ಯಾವ ಹಂತ ಹೇಗೆ ಒಂದೊಂದು ಹೇಳ್ಬೋದಾ ಸರ್? ಸರ್, ಈಗ ಹಾಸ್ಟೆಲ್ಗಳು ಸುಮಾರಿದೆ. ಅಂದರೆ ನಮ್ಮ ಸ್ಟೇಟಲ್ಲೇ ತಗೊಳ್ಳಿ, ಕೊಡಗಲ್ಲೇ 2-3 ಹಾಸ್ಟೆಲ್ ಇದೆ. ಓಕೆ. ಮತ್ತು ಧಾರವಾಡದಲ್ಲಿದೆ, ಬ್ಯಾಂಗ್ಳೂರಲ್ಲಿದೆ. ಸೊ ಎಲ್ಲ ಡಿಸ್ಟಿಕಲ್ಲಿ ಹಾಸ್ಟೆಲ್ಸ್ ಇರುತ್ತೆ. ಓಕೆ. ಮೇನ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ DYSS ಅವ್ರದ್ದು ಡಿಸ್ಟ್ರಿಕ್ಟ್ ಯೂತ್ ಸ್ಪೋರ್ಟ್ಸ್. ಸೊ ಇದಕ್ಕೆ ವರ್ಷಕ್ಕೊಂದ್ಸಲ ಸೆಲೆಕ್ಷನ್ ಮಾಡ್ತಾರೆ. ಓಕೆ. ಸೊ ಅಂಡರ್ 10, ಅಂಡರ್ 14, ಓಕೆ, ಅಂಡರ್ 16, ಅಂಡರ್ 18. ಓಕೆ. ಸೊ ನ್ಯೂಸ್ ಪೇಪರಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಸೊ ಅದಕ್ಕೆ ನಾನು ಸೆಲೆಕ್ಷನ್ ಕೊಟ್ಟರೆ ನಿಮಗೆ ಎಂಟೈರ್ ನಿಮ್ಮದು 3-4 ವರ್ಷದ ಖರ್ಚೆಲ್ಲ ಗೌರ್ಮೆಂಟೇ ನೋಡ್ಕೊಳ್ತಾರೆ. ಹಾಸ್ಟೆಲ್ ಫೆಸಿಲಿಟಿ ಇದೆ. ಓಕೆ. ಎಜುಕೇಷನ್
ಅವರೇ ನೋಡ್ತಾರೆ ಎಲ್ಲ. ಸೊ ಇದೊಂದು ಹಾಸ್ಟೆಲಲ್ಲಿ ನಿಮಗೆ ಕೋಚಸ್ ಇರ್ತಾರೆ, ಎಲ್ಲ ಹೈಲಿ ಕ್ವಾಲಿಫೈಡ್ ಕೋಚಸ್. ಸೊ ಅವ್ರು ನಿಮಗೆ ತರಬೇತಿ ಕೊಡ್ತಾರೆ. ಸೊ ಅದರಿಂದ ನೀವು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರ್ಬೋದು. ಅಂದರೆ ಕಂಪ್ಲೀಟ್ ಅವರೇ ನೋಡಿಕೊಂಡು, ಅಂದರೆ ಎಕ್ಸ್ಕ್ಲೂಸಿವ್ಲಿ ಒಂಥರ ಗುರುಕುಲ ಪದ್ಧತಿ ಇದರ ಕಂಪ್ಲೀಟ್ ಅದನ್ನೇ ಹೇಳ್ಕೊಡ್ತಾ ಇರ್ತಾರೆ ನಿಮಗೆ ಅಂತ. ಬಟ್ ಬೇಸಿಕ್ ಎಜುಕೇಶನ್ ಸರ್, ಅಂದರೆ ಈಗ ನೀವು ಆ ಪ್ರಾಸೆಸ್ 6th ಅವರು ತಗೊಳ್ಳಿ 7th ತಗೊಳ್ತಾರೆ. 7th ಇಂದ 10th ತನಕ ಪೊನ್ನಂಪೇಟೆಲ್ ಹಾಸ್ಟೆಲ್ ಇದೆ. 10th ಆದಮೇಲೆ ಬ್ಯಾಂಗ್ಳೂರ್ಗೆ ಬರಬೇಕು. ಬ್ಯಾಂಗ್ಳೂರ್ 10th ಆದಮೇಲೆ ಡಿಗ್ರಿ ತನಕ ಅಲ್ಲಿದೆ. ಸೊ ಅದಾದ್ಮೇಲೆ ಅದ್ರ ಮಧ್ಯೆ ನೀವೇನಾದರೂ ನಿಮ್ಮದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ನೀವು ಜೂನಿಯರ್ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆದರೆ ಅಲ್ಲಿಂದ ಸೀನಿಯರ್ ಟೀಮ್ಗೆ ಹೋಗ್ಬೋದು. ಜೂನಿಯರ್ ನೀವು ನ್ಯಾಷನಲ್ಸ್ ಆಡಿದ್ರೆ ಅದ್ರ ಬೇಸಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಸೊ ನಿಮ್ಮ ಲೈಫ್ನ ಒಂದು ಕಟ್ಕೊಂಡು ಹೋಗ್ಬೋದು ಸ್ಟೆಪ್ ಬೈ ಸ್ಟೆಪ್ ಆಗಿ. ಸರ್, ಅಂದರೆ ಇದರ ಕ್ರೀಡೆ ಜೊತೆಗೆ ಹಾಕಿ ಜೊತೆಗೆ ವಿದ್ಯಾಭ್ಯಾಸ ಸಾಗ್ತಾ ಇರುತ್ತೆ ಅಥವಾ ಇದರಲ್ಲೇ ಡಿಗ್ರಿ ಮಾಡುವಂಥದ್ದು ಹೇಗೆ? ಇಲ್ಲ, ವಿದ್ಯಾಭ್ಯಾಸ ಸಾಗ್ತಾ ಇರುತ್ತೆ, ಅದ್ರ ಪಡೆಗೆ ಆಗ್ತಾ ಇರುತ್ತೆ. ನೀವು ರೆಗ್ಯುಲರ್ ಅಕಾಡೆಮಿಕ್ಸ್ ಅಲ್ಲ ಸರ್? ಅದಾದ್ಮೇಲೆ ಸ್ಕೂಲ್ಗೆ ಹೋಗ್ತೀರಾ, ತಿರ್ಗಾ ಸಾಯಂಕಾಲ 4:30 ಸ್ಟಾರ್ಟ್ ಆಗುತ್ತೆ ಪ್ರಾಕ್ಟೀಸ್, 6:30 7 ಆಗುತ್ತೆ. ಸೊ ಸಾಯಂಕಾಲ ಟ್ಯೂಷನ್ ಇರ್ತದೆ ಅವರಿಗೆ ಹಾಸ್ಟೆಲಲ್ಲಿ, ಅದು ಮುಗಿಸಿ ಅದು ರೂಟೀನ್ ನಡೀತಾ ಇರ್ತದೆ ಡೈಲಿ. ಮತ್ತೆ ಮಂತ್ಲಿ ಒನ್ಸ್ ಪೇರೆಂಟ್ಸ್ ಮೀಟಿಂಗ್ ಇರ್ತದೆ. ಸೊ ಅದೆಲ್ಲ ಗೌರ್ಮೆಂಟ್ಗೆ ಅಪ್ಡೇಟ್ ಕೊಡ್ಬೇಕು ಇವರು. ನಮ್ಮದು DYSS ಇದೆಲ್ಲ ಅವರೆಲ್ಲ ಅಪ್ಡೇಟ್ ಕೊಡ್ಬೇಕು. ಇವ್ರು ಕೋಚಸ್ ಇದ್ದಾರೆ ಹಾಸ್ಟೆಲ್, ಅವರೆಲ್ಲ ಅಪ್ಡೇಟ್ ಕೊಡ್ತಾ ಇರಬೇಕು. ಇಷ್ಟು ಮಕ್ಕಳು ಈ ಥರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಎಷ್ಟು ಮಕ್ಕಳು ನ್ಯಾಷನಲ್ಸ್ ಹೋಗಿದ್ದಾರೆ. ಸೊ ಎಲ್ಲ ಅಪ್ಡೇಟ್ ಕೊಡ್ತಾ ಇರಬೇಕು. ಈಗ ತುಂಬ ಒಂದೊಂದು ಇದನ್ನು ಏನು ಹೇಳ್ತಾರೆ ಅದಕ್ಕೆ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಓಕೆ ಇವಾಗ ಕ್ರೀಡೆಗಳನ್ನು ಕೆಲವು ತಗೊಂಡಾಗ ಎಲ್ಲವೂ ಕೂಡ ಅಂದರೆ ಕೆಟಗರೈಸ್ ಮಾಡಿ ಕೆಲವರು ಹೇಳ್ತಾರೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ಎಲ್ಲ ವರ್ಗದವರು ತುಂಬ ಈಸಿಯಾಗಿ ಇದನ್ನು ಕಲಿಯೋಕ್ಕೆ ಆಗೋದು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಹಾಕಿ ಒಂದೆಲ್ಲ ನಾನು ಜನರಲ್ಲಾಗಿ ಕೇಳ್ತಾ ಇದ್ದೀನಿ, ಆದರೆ ಹಾಕಿ ಬಗ್ಗೆ ಏನು ಅಂತ ಹೇಳಿ ಸರ್ ನೀವು. ಸರ್ ಫಸ್ಟ್ ತುಂಬ ಕಮ್ಮಿಲಿ ಆಗ್ತಾ ಇತ್ತು, ಆದರೆ ಈಗ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ನೀವು ಆಸ್ಟ್ರೋಟರ್ಫಲ್ಲಿ ಆಡಬೇಕಂದ್ರೆ ನಾನು ಹೇಳಿದೆ ಕಾಂಪೋಸಿಟ್ ಸ್ಟಿಕ್ ಬೇಕು. ಹೌದು, ಅದು ಮಿನಿಮಮ್ ಸ್ಟಾರ್ಟ್ ಆಗುತ್ತೆ 7,000 to 8,000 ಇಂದ ಒಂದು ಸ್ಟಿಕ್. ಅದಕ್ಕೆ ಶೂಸ್ ಬೇಕು, ಅದಕ್ಕೆ ಸ್ಟಡ್ಸ್ ಇರಬೇಕು. ಸೊ ಅದು 9,000 to 12,000. ಅಂದರೆ ಅಡಿಡಾಸ್, ನೈಕ್ ಇರ್ಬೋದು. ಸೊ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಮಧ್ಯಮ ವರ್ಗ ಇರ್ಬೋದು, ಸ್ವಲ್ಪ ಕೆಳಗಡೆ ಆದವ್ರಿಗೆ. ಆದರೆ ಗೌರ್ಮೆಂಟ್ ಇದಕ್ಕೆ ಹಾಸ್ಟೆಲ್ ಬಂದಮೇಲೆ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಅದು ಎಲ್ಲವನ್ನೂ ಅವರೇ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಸ್ಟೇಟ್ ಅಸೋಸಿಯೇಷನ್ ಇದೆ ಈಗ ಕರ್ನಾಟಕದ್ದು, ಹಾಕಿ ಕರ್ನಾಟಕ ಅಂತ. ಸೊ ಇಯರ್ಲಿ ಒನ್ಸ್ ಅವ್ರು ಪ್ರೊವೈಡ್ ಮಾಡ್ತಾರೆ. ಶೂಸ್ ಇರ್ಬೋದು, ಸ್ಟಿಕ್ಸ್ ಇರ್ಬೋದು, ಕಿಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಮಕ್ಕಳಿಗೆ. ಸರ್, ಹಾಕಿ ಪಂದ್ಯ ಅಂತ ವಿಷಯ ಬಂದಾಗ ಬಹುಶಃ ನಾವು ಏನೂ ಅರಿಯದ ವಿದ್ಯಾರ್ಥಿಗಳು ಅಂತ ತಿಳ್ಕೊಳ್ಳಿ ಇವತ್ತು. ಯಾಕಂದರೆ ನಾನು ಇನ್ನೂ ಎಲ್ಲೋ ಒಂದು ಕಡೆ ಓದಿದ್ದು, ಹಾಕಿಯಲ್ಲಿ ರೋಲರ್ ಹಾಕಿ ಅನ್ನುವಂಥದ್ದು, ಐಸ್ ಹಾಕಿ ಅನ್ನೋದು, ಬೇರೆ ಬೇರೆ ವಿಧದ ಹಾಕಿಗಳಿರುತ್ತೆ ಅನ್ನುವಂಥದ್ದು. ಅಂದರೆ ಒಂದೇ ಒಂದು ಶೈಲಿಯಲ್ಲಿ ಆಡಬಹುದಾ ಅಥವಾ ಈ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ಇದೇ ಮಾದರಿಯ ಹಾಕಿ ಆಡಲಾಗುತ್ತಾ, ಹೇಗೆ ಅಂತ ಹೇಳಿ ಸರ್? ನನಗೆ ಗೊತ್ತಿಲ್ಲ, ಇದು ಫೀಲ್ಡ್ ಹಾಕಿ ಅಂತ ನಮ್ದು ಕರೀತಾರೆ. ನಾನು ಆಡೋ ಹಾಕಿ, ನೀವು ಹೇಳ್ದಾಗೆ ರೋಲರ್ ಹಾಕಿ, ಸ್ಕೇಟಿಂಗ್ ಹಾಕಿ, ಅದು ಬೇರೆ ಬೇರೆ ವಿಧ. ಅದು ಆದರೆ ನಾನಿರೋದು ನಮ್ಮದು ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ಗೆ ಏನು ಹೇಳ್ತಾರೆ ಅಂದರೆ ಫೀಲ್ಡ್ ಹಾಕಿ ಅಂತ ಹೇಳ್ತಾರೆ. ಸೊ ಅದು ಆಸ್ಟ್ರೋಟರ್ಫಲ್ಲೇ ಆಡಬೇಕು. ಇಂಟರ್ನ್ಯಾಷನಲ್ ಹಾಕಿ ಈಗ ಡೊಮೆಸ್ಟಿಕ್ ಅಷ್ಟೇ ಆಸ್ಟ್ರೋಟರ್ಫಲ್ಲೇ ಆಡಬೇಕು. ಅದಕ್ಕೆ ಅಗತ್ಯ ಏನುಂಟು ಅದೇ ನಾವು ಉಪಯೋಗಿಸ್ಬೇಕು. ಸುಮಾರು ರೂಲ್ಸ್ ಇದೆ. ಸೊ ನಮ್ದು ಏನಂದರೆ ಪ್ರತಿ ವರ್ಷ ರೂಲ್ಸ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಸೊ ನಾವು ಅದನ್ನ ಕಲಿತಾ ಹೋಗ್ಬೇಕು. ಹಳೆ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಈಗ ಫಸ್ಟ್ ಆಫ್ ಸೈಡ್ ಇತ್ತು, ಈಗ ಆಫ್ ಸೈಡ್ ಇಲ್ಲ. ಈಗ ನೀವು ಎಲ್ಲಿಂದ ಬೇಕಾದ್ರೆ ಹೋಗಿ ಡಿ ಒಳಗೆ ನಿಂತ್ಕೊಂಡು, ಫಸ್ಟ್ ಬಾಲ್ ಮೂವ್ ಆಗದೆ ನೀವು ಡಿ ಒಳಗೆ ಹೋಗ್ಲಿಕ್ಕಿಲ್ಲ. ಈಗ ನೀವು ಫಸ್ಟ್ ಹೋಗಿ ನಿಲ್ಬೋದು. ಎಲ್ಲ ಚೇಂಜ್ ಆಗಿದೆ, ಸುಮಾರು ಚೇಂಜ್ ಆಗಿದೆ. ಸೊ ಯಾವಾಗಲೂ ಅಪ್ಡೇಟ್ ಇರಲೇಬೇಕು. ಯಾವಾಗಲೂ ನಮಗೆ ನಾವು ನ್ಯಾಷನಲ್ ಕ್ಯಾಂಪಲ್ಲಿ ಇರ್ಬೇಕಾದ್ರೆ ನಮ್ಗೆ ಯಾವತ್ತು ಮಂತ್ಲಿ ಒನ್ಸ್ ನಮ್ಗೆ ಈ ಥರ ಒಂದು ಕ್ಲಾಸಸ್ ತಗೊಳ್ತಾರೆ. ಅಂಪೈರ್ ಕ್ಲಾಸಸ್ ಮತ್ತು ಟೂರ್ನಮೆಂಟ್ ಡೈರೆಕ್ಟರ್ ಕ್ಲಾಸಸ್. ಯಾಕಂದರೆ ನಮ್ಗೆ ಆಡ್ಬೇಕಾದ್ರೆ ನಮಗೆ ಗೊತ್ತಿರಬೇಕು ರೂಲ್ಸ್ ಏನು ಚೇಂಜ್ ಆಗಿದೆ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲದ್ರೆ ನಿಮಗೆ ಅಲ್ಲೇನು ರೂಲ್ಸ್ ಇಲ್ಲ ಅಂದರೆ ನೀವು ಪರ್ಫಾರ್ಮ್ ಮಾಡೋಕ್ಕಾಗೋದಿಲ್ಲ. ಸೊ ನಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ನ್ಯಾಷನಲ್ ಕ್ಯಾಂಪಲ್ಲಿ. ಅಂದರೆ ಈಗ ನಾವು ಕ್ರಿಕೆಟಲ್ಲಿ ಹೆಂಗೆ ಆಲ್ರೌಂಡರ್ ಅಂತ ಕೇಳ್ತೀವಲ್ಲ ಸರ್, ಇಲ್ಲಿ ಹಾಕಿಯಲ್ಲಿ ಆ ಥರ ಹೆಸರು ಬಳಸ್ತಾರಾ? ಎಲ್ಲರೂ ಆಲ್ರೌಂಡ್ರೆ ಸರ್. ಎಲ್ಲರೂ ಆಲ್ರೌಂಡ್ರೆ. ಫಸ್ಟ್ ಏನಿತ್ತಂದ್ರೆ ಒಳ್ಳೆ ಕ್ವಶನ್ ಕೇಳಿದ್ರೆ, ಮೊದಲು ಏನಿತ್ತಂದ್ರೆ ಫುಲ್ ಬ್ಯಾಕ್ ಅಂದ್ರೆ ಬರೀ ಫುಲ್ ಬ್ಯಾಕ್ ಆಡೋದು, ಹಿಂದೆನೇ ಆಡ್ಬೇಕು. ಹೌದು. ಸೆಂಟರ್ ಆಫ್ ಅಂದ್ರೆ ಬರೀ ಮಧ್ಯದಲ್ಲೇ ಆಡ್ಬೇಕು. ಈಗ ಏನಿಲ್ಲ, ಎಲ್ಲರಿಗೂ ಎಲ್ಲ ಪೊಸಿಷನ್ ಆಡ್ಬೇಕು. ಯಾಕಂದ್ರೆ ಇದು ಸ್ಟಾರ್ಟ್ ಆಗಿದೆ ನಮ್ದು ನ್ಯಾಷನಲ್ ಟೀಮ್ಗೆ ಫಾರಿನ್ ಕೋಚಸ್ ಬಂದ್ರು. ನಾವು ಫಸ್ಟ್ ಒಂದು 5-6 ವರ್ಷ ಇದೇ ತರ ಇದ್ದು. ನಾನು ರೈಟ್ ಸ್ಟ್ರೈಕರ್ ಅಂದ್ರೆ ನಾನು ಬರೀ ರೈಟಲ್ಲೇ ಆಡ್ತದೆ. ಈಗ ಲೆಫ್ಟ್ ಅಂದ್ರೆ ಬರೀ ಲೆಫ್ಟಲ್ಲೇ. ಅವ್ರು ಬಂದು ಎಲ್ಲ ಚೇಂಜ್ ಮಾಡಿದ್ರು. ಯಾಕಂದ್ರೆ ಅದು ಚೇಂಜ್ ಮಾಡಿದ ತಕ್ಷಣ ಟೀಮಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಯಿತು. ಒಂದು ಪೊಸಿಷನ್ಗೆ 5 ಜನ ಇರ್ತಾರೆ. ನೀವು ಒಂದೇ ಪೊಸಿಷನ್ ಆಡಿದ್ರೆ
ಇನ್ನೊಬ್ಬ ಎಲ್ಲ ಪೊಸಿಷನ್ ಆಡಿದ್ರೆ ಅವನಿಗೆ ಚಾನ್ಸ್ ಕೊಡ್ತಾನೆ, ನೀನು ಔಟ್ ಆಗ್ತೀಯ ಅಂತ. ಸೊ ಅದರಿಂದ ನಮ್ಗೆ ಎಲ್ಲ ಪೊಸಿಷನ್ ಆಡೋಕ್ಕೆ ಕಲಿಬೇಕಾಯ್ತು. ಸೊ ಇದೊಂದು ಒಳ್ಳೆ ಕ್ವಶನ್ ನಿಮ್ಗೆ. ತರಬೇತಿಯಲ್ಲಿ ಏನು ವ್ಯತ್ಯಾಸ ಕಂಡುಕೊಂಡ್ರಿ ನೀವು? ಅಂದ್ರೆ ಮೊದಲು ತುಂಬಾ ವರ್ಷಗಳ ಕಾಲ ನೀವು ಹೇಳಿದ್ರಿ ರೈಟ್ ಸೈಡ್ ಅನ್ನುವಂಥದ್ದು, ಏನು ಡಿಫ್ರೆನ್ಸ್ ಅಂತ ಅನಿಸ್ತಾ? ತರಬೇತಿ ಹೇಗಿತ್ತು ಅಂತ ಹೇಳಿ? ಡಿಫ್ರೆನ್ಸ್ ಏನಂದ್ರೆ ನಾನು ಬರೀ ರೈಟ್ ಸ್ಟ್ರೈಕ್ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಸೆಂಟರ್ ಫಾರ್ವರ್ಡ್ ಸ್ಟಾರ್ಟ್ ಮಾಡಿದೆ, ಲೆಫ್ಟ್ ಔಟ್. ಯಾಕಂದರೆ ಇದು ಫಾರ್ವರ್ಡ್ಸ್ ಅಂತ ಹೇಳ್ತಾರಲ್ಲ, ಫಾರ್ವರ್ಡ್ಸ್ ಅಂದರೆ ಎಲ್ಲ ಪೊಸಿಷನ್ ಆಡಬೇಕು ನಮಗೆ. ಮೂರು ಪೊಸಿಷನ್ ಇರ್ತದೆ, ರೈಟ್ ಔಟ್, ಸೆಂಟರ್ ಸ್ಟ್ರೈಕರ್, ಲೆಫ್ಟ್. ಸೊ ಈಗ ಯಾರಿಗಾರು ಇಂಜುರಿ ಆಯಿತು ಆಡ್ಬೇಕಾದ್ರೆ ಕೋಚ್ ಹೇಳ್ತಾನೆ ಹೋಗಿ ಲೆಫ್ಟ್ ಔಟ್ ಆಡೋ ಅಂದರೆ, ಆಗ ನನಗೆ ಆಡೋಕೆ ಗೊತ್ತಿಲ್ಲ ಅಂದರೆ ನಂದು ಅದೇ ಲಾಸ್ಟ್ ಒಂದು, ನೆಕ್ಸ್ಟ್ ಟೈಮ್ ನಾನು ತಗೊಳ್ಳಲ್ಲ, ನಾನು ಆಡಲೇಬೇಕು ಹೋಗಿ. ಸೊ ಅದರಿಂದ ಎಲ್ಲ ಪೊಸಿಷನ್ ಆಡೋ ರೀತಿ ನಮಗೆ ಟ್ರೈನಿಂಗ್ ಕೊಡ್ತಾರೆ ಅವರು. ಹೇಳೋಷ್ಟು ಈಸಿ ಇಲ್ಲ, ತುಂಬಾ ಕಷ್ಟ. ಆದ್ರೂ ನಾವು ಅದಕ್ಕೆ ಅನುಸರಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಆ ಟೈಮಲ್ಲಿ ಏನು ಚಾಲೆಂಜಸ್ ಫೇಸ್ ಮಾಡಿದ್ರಿ, ಅದನ್ನ ಹೇಗೆ ನೀವು ಓವರ್ಕಮ್ ಮಾಡಿದ್ರಿ? ಚಾಲೆಂಜ್ ಫೇಸ್ ಅಂದರೆ ಅದು ಆ ಪೊಸಿಷನ್ ನಾನು ಆಡದಿದ್ರೆ ಲಾಸ್ಟ್ ಟೂರ್ನಮೆಂಟ್ ಅಂತ ಒಂದು ಮೈಂಡಲ್ಲಿ ಬಂದ್ಬಿಡ್ತು. ಸೊ ಅದೇ ದೊಡ್ಡ ಚಾಲೆಂಜ್ ನನಗೆ, ಯಾಕಂದ್ರೆ ಕಲೀಲೇಬೇಕು, ಕಲಿಯೋದ್ರಲ್ಲೇನು ತಪ್ಪಿಲ್ಲ. ಸೊ ಅದರಿಂದ ನಾವು ಹಗಲು ರಾತ್ರಿ ಕಷ್ಟಪಟ್ಟು ನಾವು ಆ ಪೊಸಿಷನ್ ಯಾವ ರೀತಿ, ಆ ಪೊಸಿಷನಲ್ಲಿ ಏನು ಮಾಡಬೇಕು, ಯಾವುದು ಸ್ಟ್ರಾಂಗ್ ಪಾಯಿಂಟ್, ಯಾವುದು ವೀಕ್ ಪಾಯಿಂಟ್ ಎಲ್ಲ ನಾವು ವಿಡಿಯೋ ಅನಲೈಸ್ ಮಾಡ್ತೀವಿ ನಾವು. ಸೊ ಅದರಿಂದ ಎಲ್ಲ ನಿಮಗೆ ಗೇಮ್ ನಾಲೆಜ್ ಬಂದ್ಬಿಡುತ್ತೆ. ಸೊ ಅದರಿಂದ ನನ್ನ ಗೇಮ್ ಇಂಪ್ರೂವ್ ಆಯ್ತು ಅಷ್ಟೇ. ಓಕೆ ಸರ್, ಇವಾಗ ಹಾಕಿ ಕಲಿಬೇಕಾದ್ರೆ ಅಂದರೆ ನೀವು ಹೇಳಿದ್ರಿ ಮೊದಲು ನಾನು ಹಳ್ಳಿಯಲ್ಲಿ ಸುಮ್ಮನೆ ಫೀಲ್ಡಲ್ಲಿ ಹೋಗಿ ಫ್ರೆಂಡ್ಸ್ ಜೊತೆ ಆಡ್ತಾ ಇದ್ದಿದ್ದು, ಅದಾದಮೇಲೆ ನಿಮಗೆ ಬೇರೆ ಅಂದರೆ ತರಬೇತಿ ಸಿಕ್ಕಿದಾಗ ಬದಲಾವಣೆಗಳಿರ್ಬೋದು, ಆ್ಯಂಡ್ ಮತ್ತು ರಾಜ್ಯ ಮಟ್ಟದಲ್ಲಿ ಆಡಿದಾಗ ಮತ್ತು ರಾಷ್ಟ್ರ ಮಟ್ಟದಲ್ಲೆಲ್ಲ ಆಡಿದಾಗ ಕಂಪ್ಲೀಟ್ ನಿಮಗೆ ಬೇರೆ ಬೇರೆ ಥಾಟ್ ಪ್ರೊಸೆಸ್ ಬರ್ತಾ ಇತ್ತು. ಅಲ್ಲಿ ಬೇರೆ ಬೇರೆ ಪ್ಲೇಯರ್ಸ್ನ ನೋಡಿದಾಗ ನೀವಿನ್ನೊಂದಷ್ಟು ತಿಳ್ಕೊಳ್ತಾ ಇದ್ರಿ. ಆದರೆ ಓವರಾಲ್ ನಮ್ಮ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ, ಈಗ ನಾವು ಹೇಗೆ ಅಕಾಡೆಮಿಕಲ್ಲಿ ಬೇರೆ ದೇಶದಲ್ಲಿ ಹಾಗಿರುತ್ತೆ ಹೀಗಿರುತ್ತೆ ಅಂತ ಮಾತಾಡ್ತೀವಲ್ಲ, ಹಾಗೆ ಪ್ಲೇಯಿಂಗಲ್ಲಿ ಅಥವಾ ಸ್ಕಿಲ್ಸಲ್ಲಿ ಬೇರೆ ಕಡೆಯಿಂದ ತಿಳ್ಕೊಳ್ಳುವಂಥದ್ದು ಅಥವಾ ಬೇರೆ ಇದೆಯಾ ಸರ್? ಸೊ ಬೇರೆ ಎಲ್ಲ ಕಂಟ್ರಿಗಳು ನಮ್ಮಿಂದ ಹಾಕಿ ಕಲ್ತಿದ್ದು, ಆದರೆ ಅವರು ಈಗ ನಮಗಿಂತೆಲ್ಲ ಚೆನ್ನಾಗಿದ್ದಾರೆ. ಸ್ಕಿಲ್ ವೈಸ್ ಇರ್ಬೋದು, ಫಿಟ್ನೆಸ್ ಇರ್ಬೋದು, ರ್ಯಾಂಕಿಂಗಲ್ಲಿ ಇರ್ಬೋದು. ಓಕೆ. ಸೊ ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಸರಿಯಾಗಿ ನಾವು ನಮ್ಮದು ಕಲೆನ ಬಳಸ್ಕೊಳ್ತಿಲ್ಲ ಅಂತ ಒಂದು ಟೈಮ್ ಇತ್ತು ಅದು. ಆದರೆ ನಾವು 2014 ಆದಮೇಲೆ ಅಲ್ಲಿವರೆಗೆ ನಮ್ಮದು ವರ್ಲ್ಡ್ ರ್ಯಾಂಕಿಂಗ್ 9th 10th ಆ ಥರ ಇದ್ದು. 2014 ಅದಾದಮೇಲೆ ನಮ್ಮದು ವರ್ಲ್ಡ್ ರ್ಯಾಂಕಿಂಗ್ 6th 5th 4th 3rd ಆ ಥರ ಬಂತು. ಯಾಕಂದರೆ ಫಾರಿನ್ ಕೋಚಸ್ ಬಂದರು ನಮಗೆ ಟ್ರೈನ್ ಮಾಡಲಿಕ್ಕೆ. ಸೊ ಅದರಿಂದ ತುಂಬ ಸಿಸ್ಟಮ್ ಚೇಂಜ್ ಮಾಡಿದವರು ಇಲ್ಲಿ. ಸೊ ಅದರಿಂದ ತುಂಬ ಹೆಲ್ಪ್ ಆಯ್ತು ನಮಗೆ. ನಮ್ಮದು ಇದು ಗೇಮ್ ಪ್ಲ್ಯಾನ್ ಇರ್ಬೋದು, ಫಿಟ್ನೆಸ್ ಇದಿರ್ಬೋದು, ಮತ್ತು ಸ್ಪೋರ್ಟ್ಸ್ ಸೈನ್ಸ್ ಅಂತ ಒಂದು ಇದ್ದಿತ್ತು. ಸೊ ಅದರಲ್ಲೆಲ್ಲ ನಮ್ಮನ್ನ ಇನ್ವಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೇನು ಗೊತ್ತಿರಲಿಲ್ಲ ಫಸ್ಟ್. ಸೊ ಎಜುಕೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ನಮಗೆ. ಫಸ್ಟ್ ಆಫ್ ಆಲ್ ನಮಗೆ ಎಜುಕೇಟ್ ಮಾಡಿದೇ ದೊಡ್ಡ ವಿಷಯ ಅವರು. ಯಾಕಂದರೆ ನಮ್ಮ ಇಂಡಿಯನ್ಸ್ ಬರೀ ಆಡೋದಷ್ಟೇ, ನಾವು ಏನು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಆ ಥರ ಇತ್ತು ನಾನು ಆಡ್ಬೇಕು ಸ್ಟಾರ್ಟಿಂಗ್ ಕೆರಿಯರಲ್ಲಿ. ಅದಾದಮೇಲೆ ಅವ್ರು ನಮ್ಮನ್ನ ಎಜುಕೇಟ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಎಲ್ಲದ್ರ ಬಗ್ಗೆ ನಮ್ಗೆ ಗೊತ್ತಾಯಿತು. ನಾನು ಒಂದು ಏನಾದ್ರು ಫುಡ್ ತಗೋಬೇಕಾದ್ರೆ ನನಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅಂತ ಒಂದು 2 ಸತಿ ಯೋಚನೆ ಮಾಡಿ ತಿಂತೀನಿ. ಸೊ ಆ ರೀತಿ ಮೆಂಟಾಲಿಟಿ ನಾವು ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನಮ್ಮದು ಚೇಂಜಸ್ ಸ್ಟಾರ್ಟ್ ಆಗ್ತಾ ಬಂತು. ಬರೀ ಫುಡ್ ಅಲ್ಲ, ರೆಸ್ಟ್ ಮಾಡೋಕ್ಕೆ ರೆಸ್ಟ್, ಮತ್ತು ಫಸ್ಟ್ ಎಲ್ಲ ನಮಗೆ ವಿಡಿಯೋ ಅನಲಿಸ್ಟ್ ಅಂತ ಇರ್ತಾರೆ. ಸೊ ಅವ್ರು ನಮಗೆ ವಿಡಿಯೋ ಕೊಡ್ತಾರೆ. ಸೊ ನಾವು ಅದನ್ನ ಅನಲೈಸ್ ಮಾಡಿ ನೆಕ್ಸ್ಟ್ ಹೋಗ್ಬಿಟ್ಟು ನಾವು ಟೀಮ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬೇಕು. ಬರೀ ಗ್ರೌಂಡಲ್ಲೆಲ್ಲ ಆಫ್ ದ ಫೀಲ್ಡ್ ಸುಮಾರು ಕೆಲಸ ಇರುತ್ತೆ. ಸೊ ಇದೆಲ್ಲ ಮಾಡಿದ್ಮೇಲೆ ನಮ್ಮದು ವರ್ಲ್ಡ್ ರ್ಯಾಂಕಿಂಗಲ್ಲಿ ಮತ್ತು ನಮ್ಮದು ರಿಸಲ್ಟಲ್ಲೂ ಅಷ್ಟೇ ತುಂಬ ಇಂಪ್ರೂವ್ ಆಗ್ತಾ ಹೋಯ್ತು ಸ್ಟೆಪ್ ಬೈ ಸ್ಟೆಪ್. ಸೊ ಅದೊಂದು ದೊಡ್ಡ ಚೇಂಜಸ್ ಇಂಡಿಯನ್ ಟೀಮ್. ಸರ್, ಒಂದಂದರೆ ಹಾಕಿ ಕ್ರೀಡೆಯಲ್ಲಿನ ತನ್ಮಯತೆ, ನೀವು ಇನ್ವಾಲ್ವ್ ಆಗಿರ್ತೀರಿ, ತುಂಬ ಪ್ರಾಕ್ಟೀಸ್ ಮಾಡಬೇಕು, ಆಡಿದ ಪಂದ್ಯಗಳನ್ನೆಲ್ಲ ಗೆಲ್ಲಿಸಿ ಕೊಡಬೇಕು ಅನ್ನೋಂಥದ್ದಾಗಿರ್ಬೋದು, ಆಲ್ರೌಂಡರ್ ಆಗಿ ಎಲ್ಲವನ್ನು ಕಲಿಬೇಕು ಅನ್ನೋಂಥದ್ದು, ಬೇರೆ ಬೇರೆ ರಾಜ್ಯಗಳನ್ನು, ಬೇರೆ ಬೇರೆ ದೇಶಗಳನ್ನು ನೋಡುವಂಥದ್ದು, ಜಗತ್ತನ್ನು ನೋಡುವಂಥ ಒಂದು ಸೌಲಭ್ಯ ಅಂತ ಹೇಳ್ಬೋದು. ಈ ಒಂದು ಅನುಭವ ಹೇಗಿತ್ತು? ಬೇರೆ ರಾಜ್ಯ, ಲಂಡನ್ ಒಲಿಂಪಿಕ್ಸ್ ಆಡಿದ್ದೀರಾ, ಸೊ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಮ್ಯಾಮ್. ಯಾಕಂದರೆ ನಾವು ಹಾಕಿಯಿಂದ ಹೊರಗಡೆ ದೇಶಕ್ಕೆ ಹೋಗೋಕ್ಕೆ ಸಾಧ್ಯ ಆಯ್ತು ನನಗೆ, ಇಲ್ಲಾಂದರೆ ಯಾವತ್ತೂ ಹೋಗ್ತಿರ್ಲಿಲ್ಲ. ಆದರೆ ಒಂದು ನಮಗೆ ಮೈಂಡಲ್ಲಿ ಇದು ಒಂದೇ, ನಾವಿಲ್ಲಿ ಬಂದಿದ್ದು ಆಡಲಿಕ್ಕೆ, ಫಸ್ಟು ಆ ಕೆಲಸ ಮುಗಿಸೋಣ, ಆಮೇಲೆ 2 ದಿನ ಬ್ರೇಕ್ ಇರುತ್ತೆ. ಸೊ ಆಗ ನಾವು ದೇಶ ಸುತ್ತೋದು ಅಂತ. ಸೊ ಯಾವತ್ತಿದ್ರು ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಆ ಹಾಕಿನೇ. ಟೂರ್ನಮೆಂಟ್ ಟೈಮಲ್ಲಿ ನಾವೆಲ್ಲೂ ಹೊರಗಡೆ ಹೋಗ್ತಿತ್ತಿಲ್ಲ, ಯಾಕಂದರೆ ಟೈಮೇ ಸಿಗ್ತಿತ್ತಿಲ್ಲ ನಮಗೆ. ಸೊ ಅದೊಂದು ನಮಗೆ ಫಸ್ಟೇ ಹೇಳ್ತಾ ಇದ್ರು ಅವರು, ಕಂಡೀಷನ್ ಇತ್ತು, ಟೂರ್ನಮೆಂಟ್ ಆದಮೇಲೆ 2 ದಿನ ಇದೆ, ಸೊ ನೀವು ಎಂಜಾಯ್ ಮಾಡಿ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಸೊ ಎಲ್ಲ ಕಂಟ್ರಿ ಸುತ್ತಿದ್ದೀವಿ ಆಲ್ಮೋಸ್ಟ್. ಸೊ ಟಾರ್ಗೆಟ್ ಇದ್ದು ಬರೀ ಆಡೋದಷ್ಟೇ ನಮ್ಮದು, ಬೇರೆ ಏನಿಲ್ಲ. ಆದರೆ ಒಲಿಂಪಿಕ್ಸ್ ಟೈಮಲ್ಲಿ ಮಾತ್ರ ಗೇಮ್ಸ್ ವಿಲೇಜ್ ಅದು.
ಎಲ್ಲ ಕಂಟ್ರಿ ಅಥ್ಲೀಟ್ಸ್ ಇರ್ತಾರೆ, ಅದನ್ನ ನೋಡೋಕ್ಕೆ ಒಂದು ಖುಷಿ. ಹೌದು. ಮತ್ತು ಸೆಕ್ಯೂರಿಟಿ ಅಷ್ಟೇ ಟೈಟ್ ಇರುತ್ತೆ, ಹೊರಗಡೆ ಬಿಡೋದಿಲ್ಲ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಅಲ್ಲ, ಈಗ ಹಾಕಿ ಪಂದ್ಯ ಅಂದ ತಕ್ಷಣ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ಹೋದಾಗ ಸ್ಪೆಷಲಿ ಅಲ್ಲಿನ ಒಂದು ವಾತಾವರಣಕ್ಕೆ ಸೆಟ್ ಆಗಬೇಕು, ಆಹಾರ ಪದ್ಧತಿ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ಅಂದರೆ ಇಡೀ ತಂಡಕ್ಕೆ ಯಾವ ರೀತಿಯ ಒಂದು ಮಾಹಿತಿ ಆಗಿರಬಹುದು, ಯಾವ ರೀತಿಯ ಸೌಲಭ್ಯಗಳಿರುತ್ತೆ ಅಂತ ಹೇಳ್ತಾರೆ? ನೀವು ಹೇಳ್ದಾಗೆ ಫಸ್ಟ್ ನಾವು 1 ವಾರ ಮುಂಚೆ ಹೋಗ್ತೀವಿ ಯಾವುದೇ ಟೂರ್ನಮೆಂಟ್ ಇರ್ಬೋದು. ಯಾಕಂದರೆ ಅಲ್ಲಿದ್ದು ವೆದರ್ ನಮಗೆ ಅಡ್ಜಸ್ಟ್ ಆಗಬೇಕು, ಮತ್ತು ಅಲ್ಲಿ ಟೈಮಿಂಗ್ಗೆ ನಮಗೆ ನಿದ್ರೆ ಬರಬೇಕು. ಸೊ ಹೋಗಿ ಒಂದು ಫಸ್ಟ್ ಡೇನೇ ನಾವು ಆ ಟೈಮಿಂಗ್ ಅಡ್ಜಸ್ಟ್ ಆಗೋಕ್ಕಾಗೋದಿಲ್ಲ, 1-2 ದಿನ ಆಗುತ್ತೆ. ಅದಾದ ನಂತರ ಫುಡ್ ನಮಗೆ ತುಂಬ ಇಂಪಾರ್ಟೆಂಟ್. ನಾವಿಲ್ಲಿ ಬರೀ ರೈಸ್ ಇದು ಚಪಾತಿ ತಿಂತ ಅಭ್ಯಾಸ ಸುಮಾರು ಜನಕ್ಕೆ. ಪಂಜಾಬಿಗಳಿಗೆ ರೋಟಿ ಮತ್ತು ದಾಲ್ ಇದ್ರೆ ಅವ್ರಿಗೆ ಆಗೋದಿಲ್ಲ. ಸೊ ಅಲ್ಲಿ ನೋಡಿದ್ರೆ ಬ್ರೆಡ್ ಮತ್ತು ರೈಸ್ ಇರುತ್ತೆ, ಚಿಕನ್, ಅದು ಡಿಫ್ರೆಂಟ್ ಇದು ವೆರೈಟೀಸಲ್ಲಿ. ಸೊ ಅದೆಲ್ಲ ಅಡ್ಜಸ್ಟ್ ಆಗಿ ಸುಮಾರು ಟೈಮ್ ಆಯ್ತು ನಮಗೆ. ಯಾಕಂದರೆ ಇಂಡಿಯನ್ ಫುಡ್ ನಾವು ಯಾವಾಗಾದರೂ ಇನ್ ಬಿಟ್ವೀನ್ ಹೋಗ್ತಾಯಿದ್ದೋ, ಟೂರ್ನಮೆಂಟ್ ಇನ್ ಬಿಟ್ವೀನ್ ಯಾರಿಗಾದ್ರೂ ಟೀಮ್ ಮೀಟಿಂಗಲ್ಲಿ ಕೇಳ್ತಾಯಿದ್ರು, ನಿಮಗೇನೋ ಇಂಡಿಯನ್ ಫುಡ್ ತಿನ್ನಬೇಕಂದ್ರೆ ಒಂದಿನ ರೆಸ್ಟೋರೆಂಟ್ ಹೋಗೋಣ, ಫಿನಿಷ್ ಮಾಡೋಣ ಅಂತ. ಸೊ ಅದ್ರ ಪ್ರಕಾರ ನಾವು ಹೋಗ್ತಾಯಿದ್ವಿ. ನಮಗೆ ಬ್ರೇಕ್ ಇದ್ದಾಗ ಮಾತ್ರ ಅವರು ನಮಗೆ ಇಂಡಿಯನ್ ರೆಸ್ಟೋರೆಂಟ್ ಕರ್ಕೊಂಡೋಗಿ ಎಲ್ಲರಿಗೆ ಊಟ ಮಾಡಿಸಿ ವಾಪಸ್ ಕರ್ಕೊಬರ್ತಾಯಿದ್ರು. ಯಾಕಂದರೆ ಟೂರ್ನಮೆಂಟ್ ಮಧ್ಯದಲ್ಲಿ ಅಕಸ್ಮಾತ್ ಯಾರಿಗಾದರೂ ಹೊಟ್ಟೆ ಅಪ್ಸೆಟ್ ಆಯಿತು, ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಆಗುತ್ತೆ ಅಂತ, ಅದಕ್ಕೆ ಅಂತ ಪರ್ಟಿಕ್ಯುಲರ್ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಹೊರಗಡೆ ಹೋಗಿ ಊಟ ಮಾಡಿಸ್ತೀವಿ ನಿಮ್ಗೆ ಇಂಡಿಯನ್ ಫುಡ್ ಅಂತ. ಸೊ ಅಲ್ಲಿ ಊಟ ಮಾಡ್ತೀವಿ ಹೊರತು ಬಾಕಿ ಅವ್ರು ಏನು ನಮಗೆ ಪ್ರೊವೈಡ್ ಮಾಡ್ತಾರೆ ಅದೇ ತಿಂತಿರ್ತೀವಿ ನಾವು. ನೀವು ಆಡ್ಬೇಕಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನನಗೆ ಸಪ್ರೇಟ್ ಫುಡ್ ಬೇಕಂದ್ರೆ ಸಿಗೋದಿಲ್ಲ, ಯಾಕಂದರೆ ಇದು ಟೀಮ್ ಗೇಮ್. ಸೊ ಒಬ್ಬನಿಗೆ ಹುಷಾರಿಲ್ಲ ತಪ್ಪಿದ್ರೆ ಇಡೀ ಗೇಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾವೆಲ್ಲ ಡಿಸಿಪ್ಲಿನ್ ಆಗಿ ಅವ್ರು ಏನು ಇನ್ಫಾರ್ಮೇಷನ್ ಕೊಟ್ಟು ಅದನ್ನ ಫಾಲೋ ಮಾಡ್ತೀವಿ ಅಷ್ಟೇ. ಓಕೆ. ಆ್ಯಂಡ್ ಡಯಟು ಮತ್ತು ನಿಮ್ಮ ಬಾಡಿ ಫಿಟ್ನೆಸ್ಗೋಸ್ಕರ ಅಂದರೆ ಇಷ್ಟೇ ವೆಯ್ಟ್ ಇದ್ದು ನೀವು ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ನಿಯಮಗಳು ಇರುತ್ತಾ ಸರ್? ಹೌದು, ಜಾಸ್ತಿ ದಪ್ಪ ಆಗ್ಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಈಗ ಎಲ್ಲರದ್ದು ಬಾಡಿ ವೆಯ್ಟ್ ಬೇರೆ ಬೇರೆ ಇರುತ್ತೆ. ಹೌದು. ಸೊ ಅದರಲ್ಲೇ ಅವ್ರಿಗೆ ಮಾನಿಟರ್ ಮಾಡ್ತಾರೆ, ನೀವು ಇಷ್ಟೇ ವೆಯ್ಟ್ ಮೇಂಟೈನ್ ಮಾಡಿ. ಯಾಕಂದರೆ ನಮ್ಮದು ವೆಯ್ಟ್ ಗೇನ್ ಆದರೆ ಸ್ಪೀಡ್ ಕಮ್ಮಿ ಆಗುತ್ತೆ. ಹಾಕಿ ಸ್ಪೀಡ್ ಇದ್ದರೆ ಹಾಕಿ ಆಡ್ಲಿಕ್ಕೆ ಆಗಲ್ಲ, ಎಜಿಲಿಟಿ ಬೇಕು, ಬಾಡಿ ಮೂವ್ಮೆಂಟ್ ಬೇಕು. ಸೊ ಇದೆಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ ನಮ್ಮದು ಟ್ರೈನರ್ ಯಾರಿದ್ದಾರೆ ಅವ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಓಕೆ ಸರ್, ಅದೇ ಈಗ ಒಂದು ಕಡೆ ವಿಶ್ವದಾದ್ಯಂತ ನೀವು ಸಂಚಾರ ಮಾಡೋದು ಅದೆಲ್ಲ ನೋಡಿದಾಗ ಒಂದು ಮೊದಲ ಕಾನ್ಸಂಟ್ರೇಷನ್ನು ಟೂರ್ನಮೆಂಟು ಅಥವಾ ಗೇಮ್ ಅಂತ, ಅದಾದಮೇಲೆ ಸುತ್ತಾಡೋದು ಅಂತ. ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಸೋಲು ಗೆಲುವು ಎರಡೂ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಖುಷಿಯಲ್ಲಿ ಅಲ್ಲಿ ಹೋಗಿರ್ತೀವಿ, ಸೋತಾಗ ನಮ್ಮನ್ನು ನಾವು ನಿಭಾಯಿಸ್ಕೊಳ್ಳೋದಿದೆಯಲ್ಲ ಸರ್, ಆ ಸೆಲ್ಫ್ ಕಾನ್ಫಿಡೆನ್ಸು, ಸೆಲ್ಫ್ ಮೋಟಿವ್ ಇದೆಯಲ್ಲ, ಇದು ತುಂಬ ಬೇಕಾಗಿರುವಂಥದ್ದು. ಇದನ್ನು ಸ್ಪೆಷಲಾಗಿ ನಿಮಗೆ ಟ್ರೈನ್ ಮಾಡ್ತಾರೆ ಸರ್? ಸ್ಟಾರ್ಟಿಂಗ್ ನಾನು ಇಂಡಿಯನ್ ಟೀಮ್ ಇದ್ದಾಗ ಆ ಥರ ಏನು ಟ್ರೈನ್ ಮಾಡಲಿಕ್ಕಿರಲಿಲ್ಲ. ಅದಾದಮೇಲೆ ಇತ್ತೀಚೆಗೆ ಒಂದು 7-8 ಇಯರ್ಸಿಂದ ಟ್ರೈನ್ ಮಾಡಲಿಕ್ಕೆ ಒಬ್ಬರು ಬರ್ತಾರೆ. ಓಕೆ, ಯಾವ ರೀತಿ ನೀವು ಸೋತಾಗ ಎಷ್ಟು ಖುಷಿಯಾಗಿರ್ತೀರ. ಅಫ್ಕೋರ್ಸ್ ನೀವು ಗೆದ್ದಾಗ ಖುಷಿಯಾಗಿರ್ತೀರ, ಸೋತಾಗಲೂ ಬೇಜಾರಾಗುತ್ತೆ. ಈಗ ಬೇಜಾರಾಗದೇ ಇರೋ ಮನುಷ್ಯ ಇಲ್ಲಲ್ಲ. ಸೊ ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಸ್ವಲ್ಪ ಹೊರಗಡೆ ಹೋಗಿ ಫ್ರೀಯಾಗಿ, ಸೊ ಇದೆಲ್ಲ ಹೇಳ್ಕೊಡ್ತಾರೆ ನಮಗೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಆಯ್ತು, ಅದು ಮುಗ್ದೋಯ್ತು. ಕರೆಕ್ಟ್. ಅದನ್ನ ಯೋಚನೆ ಮಾಡ್ತಾರೆ, ಏನು ನೆಕ್ಸ್ಟ್ ಏನಿದೆ. ಈಗ ನಾಳೆ ಮ್ಯಾಚ್ ಇದೆ, ನಮ್ಮದು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಗುತ್ತೆ. ಇವತ್ತು ಮ್ಯಾಚ್ ಸೋತಿದ್ದೀವಿ, ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ನಾಳೆನೂ ಸೋಲ್ತೀವಿ ನಾವು ಮ್ಯಾಚ್. ಸೊ ಅದು ಬಿಟ್ಬಿಡಿ ಅಷ್ಟೇ, ನೆಕ್ಸ್ಟ್ ಮ್ಯಾಚಿಗೆ ಪ್ರಿಪೇರ್ ಆಗಿ. ಸೊ ಏನಾಯ್ತು ಹೋಯ್ತು, ಅದೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿಲ್ಲ ಅದು. ನೆಕ್ಸ್ಟ್ ಮ್ಯಾಚ್ ಏನು ಮಾಡಬೇಕು ಅದು ನಮ್ಮ ಕೈಲಿದೆ. ಸೊ ಆ ಥರ ನಮಗೆ ಟ್ರೈನ್ ಮಾಡ್ತಾರೆ. ಸೊ ಈಗ ಆಟ ಅಂತ ಬಂದಾಗ ಸೋಲು ಗೆಲುವು ಇದ್ದತೆ, ಆದರೆ ಯಾವುದಾದ್ರೂ ಒಂದು ವಿಶೇಷವಾದ ಮ್ಯಾಚ್ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀರ? ಅಂದರೆ ಈ ಕ್ರಿಕೆಟಲ್ಲಿ ಹೇಗೆ ಲಾಸ್ಟ್ ಬಾಲ್ 6 ಹೊಡೆದಾಗ ಗೆದ್ದು ಬಿಡ್ತಾರೋ ಅದೇ ಥರ ಇನ್ನೇನು ಸೋಲ್ತೀವಿ ಅನ್ನುವಂಥ ಒಂದು ಪಂದ್ಯನ ಗೆದ್ದಿರೋದಾಗಿರ್ಬೋದು, ಆ ಒಂದು ಇನ್ಸಿಡೆಂಟ್ ಯಾವುದು? ಸೋತಿರೋದು ಪಂದ್ಯದೊಂದು ಹೇಳ್ತೀನಿ. ರಿಯೋ ಒಲಿಂಪಿಕ್ಸ್ ಬ್ರೆಜಿಲಲ್ಲಿ ಕ್ವಾರ್ಟರ್ ಫೈನಲ್ 1-0 ಲೀಡ್. ನಾವು ಆಲ್ಮೋಸ್ಟ್ ಮ್ಯಾಚ್ ಗೆಲ್ತಾ ಇದ್ವಿ, 3-1 ಸೋತು ನಮ್ಮ ಮಿಸ್ಟೇಕಿಂದ. ಸೊ ಅದು ಯಾವತ್ತೂ ಲೈಫ್ ಲಾಂಗ್ ನನಗೆ ಕೊರಗಿದ್ದೇ ಇರುತ್ತೆ. ಯಾಕಂದರೆ ಆ ಮ್ಯಾಚ್ ಗೆದ್ದಿದ್ದರೆ ನಾವು ಸೆಮಿಫೈನಲ್ ಒಲಿಂಪಿಕಲ್ಲಿ ಮೆಡಲ್ ಬರೋ ಚಾನ್ಸಸ್ ಇತ್ತು. ಸೊ ಅದೊಂದು ಲೈಫ್ ಲಾಂಗ್ ನನಗೆ ಕೊರತೆ ಇದೆ. ಯಾಕಂದರೆ ನಮ್ಗೆ ಸುಮಾರು ಚಾನ್ಸಸ್ ಇತ್ತು ಸ್ಕೋರ್ ಮಾಡೋದು, ಅದು ನಮ್ಮದು ಸ್ಟ್ರೈಕರ್ಸ್ ಮಿಸ್ ಮಾಡೋದು. ಅಲ್ಲಿ ನಾವು ಮಿಸ್ ಮಾಡ್ತಿದ್ದ ನಮಗೆ ಇಟ್ಲಿ ಗೋಲ್ ಆಯಿತು. ಸೊ ಅದೊಂದು ಯಾವತ್ತೂ ಕೊರತೆ ಇದ್ದೇ ಇರುತ್ತೆ. ಆದರೆ ಗೆಲುವು ಅಂತ ನೋಡಿದಾಗ ಒಂದಷ್ಟು ಚಿನ್ನದ ಪದಕಗಳು, ಒಂದಷ್ಟು ಬೆಳ್ಳಿ ಪದಕಗಳು, ಜೊತೆಗೆ ಬ್ರಾನ್ಸು, ಹೀಗೆ ಸಾಲಾಗಿ ಇಟ್ಕೊಂಡ್ರೆ ಎಷ್ಟೊಂದಿದೆ ನಿಮಗೆ. ಸೊ ಆ ನಿಟ್ಟಿನಲ್ಲಿ ಚಿನ್ನದ ಪದಕವನ್ನು ಪಡೆದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಆಡಿದಂಥ ವ್ಯಕ್ತಿ ಅಂತ ಹೇಳ್ಕೊಳ್ಬೇಕಾದ್ರೆ ಹೆಂಗೆ ಪ್ರೌಡ್ ಫೀಲ್ ಆಗುತ್ತೆ ಸರ್? ತುಂಬ ಖುಷಿಯಾಗುತ್ತೆ. ಯಾಕಂದರೆ ತುಂಬ
ಇಷ್ಟಪಟ್ಟು ಕಲಿತ ಕ್ರೀಡೆ ಇದು. ನಾನು ತುಂಬ ಕಷ್ಟಪಟ್ಟು, ಅಂದರೆ ನನಗೆ ಗೊತ್ತು, ನನ್ನ ಫ್ಯಾಮಿಲಿಯವ್ರಿಗೆ ಗೊತ್ತು, ತುಂಬ ಕಷ್ಟಪಟ್ಟು ಈ ಕ್ರೀಡೆನ ಕಲಿತು ಇಷ್ಟು ಮೇಲೆ ಬಂದಿರೋಕ್ಕೆ ಸುಮಾರು ಜನ ಸಹಾಯ ಇದೆ. ಕರೆಕ್ಟ್. ಸುಮಾರು ಜನದ ಆಶೀರ್ವಾದ ಇದೆ. ಸುಮ್ಮನೆ ಬಂದಿಲ್ಲ, ಕಷ್ಟಪಟ್ಟೆ ಬಂದಿತ್ತು ಸರ್. ಆದರೆ ಕಷ್ಟಪಟ್ಟ ಮೆಡಲ್ ವಿನ್ ಆಗಬೇಕಾದ ಒಂದು ಖುಷಿ ಇದೆ ಅಲ್ಲ, ಅದಿರಲಿಲ್ಲ. ಖಂಡಿತ. ಸೊ ತುಂಬ ಖುಷಿಯಾಗುತ್ತೆ. ನಂದು ಫಸ್ಟ್ ಮೆಡಲ್ ಏಷ್ಯಾ ಕಪ್ ಗೋಲ್ಡ್. ಅದಾದಮೇಲೆ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಕತಾರಲ್ಲಾಗಿದೆ, ಅದು ಗೋಲ್ಡ್. ಮತ್ತು ಏಷ್ಯನ್ ಗೇಮ್ಸ್ ಅದು ಗೋಲ್ಡ್. ಮತ್ತು ಕಾಮನ್ವೆಲ್ತ್ ಗೇಮ್ಸ್ 2014 ಅದು ಸಿಲ್ವರ್ ಮೆಡಲ್. ಮತ್ತು ಚಾಂಪಿಯನ್ಸ್ ಟ್ರೋಫಿ ಸಿಲ್ವರ್. ಮತ್ತು ಲಂಡನ್ ಒಲಿಂಪಿಕ್ಸ್ ಪಾರ್ಟಿಸಿಪೇಟ್ ಮಾಡಿದ್ದು. ಮತ್ತು ಏಷ್ಯನ್ ಗೇಮ್ಸ್ ತಿರ್ಗಾ ನಾನು ಬ್ರಾಂಜ್ ಮೆಡಲ್ 2021. ಹೀಗೆ ಹಲವಾರು ಇದೆ. ಸೊ ಖುಷಿಯಾಗುತ್ತೆ ಇದು. ನಾವು ಆಡೋದು ಮೆಡಲ್ ಗೆಲ್ಲಲಿಕ್ಕೆ, ಎಲ್ಲ ಟೂರ್ನಮೆಂಟ್ ಗೆಲ್ಲಕ್ಕಾಗೋದಿಲ್ಲ, ಆದರೂ ನಮ್ಮದು ಎಫರ್ಟ್ ನಾವು ಹಾಕ್ಬೇಕಷ್ಟೆ. ಆದರೆ ನೀವು ಸ್ವಪ್ರಯತ್ನದಿಂದ ಇಲ್ಲಿವರೆಗೂ ಹೆಜ್ಜೆ ಇಟ್ಕೊಂಡು ಬಂದಾಗ ಅದರ ಹಿಂದೆ ಸಿಗುವಂಥ ಅದರಿಂದ ಸಿಗುವಂಥ ಖುಷಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಅಂದರೆ ನಿಮ್ಮ ಇನ್ನೊಂದು ಇನ್ಸಿಡೆಂಟು ಮತ್ತು ಬೇಜಾರು ತರಿಸುತ್ತೆ. ಏನಂದರೆ ಒಂದು ಬ್ಯೂಟಿಫುಲ್ ಆದಂಥ ಟೂರ್ನಮೆಂಟಲ್ಲಿ ಇರ್ತೀರಾ, ಎಸ್ ನಿಮ್ಮ ಭಾವ ಹೇಳ್ತಾರೆ, ಎಸ್ ನಾಳೆ ಒಂದು ಗ್ಯಾರಂಟಿ ಗೋಲ್ ಹೊಡಿತಾನೆ ಅಂತ ಹೇಳಿದ್ದು ವ್ಯಕ್ತಿ ನೆಕ್ಸ್ಟ್ ಇಲ್ಲ ಅಂತ ಹೇಳಿದ್ರೆ ಆ ಇನ್ಸಿಡೆಂಟ್ ಹೇಳಿ ಸರ್. ಕೆನಡಾ ಜೊತೆ ಮ್ಯಾಚ್ ಇತ್ತು. ಸೊ ಸಂಜೆ ಮ್ಯಾಚಲ್ಲಿ ಲಂಡನ್ನಲ್ಲಿದ್ದೆ ನಾನು. ವರ್ಲ್ಡ್ ಲೀಗ್ ಅಂತ ಇತ್ತು ಟೂರ್ನಮೆಂಟ್. ಸೊ ನನಗೆ ಇದು ಭಾವೊಂದು ವಿಷಯ, ಇದು ಅವರು ನಾಳೆ ಗೋಲ್ ಹೊಡ್ತೇನೆ ಅಂತ ವಿಷಯ ಗೊತ್ತಾಗಿದ್ದು ನಾನು ಬಂದ ಮೇಲೆ. ಓಕೆ. ಕೆನಡಾ ಜೊತೆ ಮ್ಯಾಚ್ ಗೆದ್ದು ಭಾವ ಚೆನ್ನಾಗೇ ಇದ್ದರು. ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಮನೇಲೆ ಟಿ ವಿ ನೋಡಿ ಇದ್ರಂತೆ. ಅಕ್ಕನಿಗೆ ಹೇಳಿದ್ರಂತೆ ನಾಳೆ ಪಾಕಿಸ್ತಾನ ಮೇಲೆ ಮ್ಯಾಚ್ ಇತ್ತು, ಅವನು ಗೋಲ್ ಹೊಡಿತಾನೆ ಅಂತ. ಸೊ ರಾತ್ರಿ ಮಲಗಿದ್ದಾರೆ, ಬೆಳಿಗ್ಗೆ ಸಡನ್ನಾಗಿ ಇದಾಗಿದೆ. ಓಕೆ. ಮತ್ತು ನೆಕ್ಸ್ಟ್ ಡೇ ನಾನು ಮ್ಯಾಚ್ ಆಡಲಿಕ್ಕೆ ರೆಡಿ ಆಗ್ತಿದ್ದೆ, ಫೋನ್ ಬಂತು, ಮೆಸೇಜ್ ಫೋನ್ ಬಂತು, ಈ ಥರ ಭಾವ ತೀರೋದ್ರು ಅಂತ. ನನಗೆ ಭೂಮಿ ಅಲ್ಲಾಡ್ದಂಗೆ ಆಯಿತು. ಯಾಕಂದರೆ ನಂದು ಅಕ್ಕಂದಿರಿಂದ ನಂಗೆ ಭಾರಿ ಇಷ್ಟ. ಸೊ ಚಿಕ್ಕ ಏಜ್ ಅವ್ರದ್ದು. ಸೊ ತೀರೋದಲ್ಲ ಅಂತ. ಅವತ್ತೇ ಪಾಕಿಸ್ತಾನ ಮೇಲೆ ಮ್ಯಾಚ್ ಇತ್ತು. ಮ್ಯಾಚ್ ಗೆದ್ದು 4-1 ಗೆದ್ದು ನಾವು. ಅದಾದ್ಮೇಲೆ ವಾಪಸ್ ಬಂದ ಮೇಲೆ ಅಕ್ಕ ಹೇಳಿದ್ದು ನನಗೆ, ಈ ಥರ ಇನ್ಸಿಡೆಂಟ್ ಆಯಿತು, ಮ್ಯಾಚ್ ನೋಡಿ ಹೇಳಿದರು, ನೆಕ್ಸ್ಟ್ ನಾಳೆ ಪಾಕಿಸ್ತಾನ ಮೇಲೆ ಮ್ಯಾಚ್ ಇದೆ, ಸುನಿಲ್ ಗೋಲ್ ಹೊಡಿತಾನೆ ಅಂತ. ಸೊ ಆದರೆ ಅವರಿಲ್ಲ ನೆಕ್ಸ್ಟ್ ಡೇ ಅವರು. ಸೊ ಅದೊಂದು ತುಂಬ ಕೈಘಟನೆ ನನ್ನ ಲೈಫಲ್ಲಿ. ನಿಜ ಸುನಿಲ್ ಅವರೇ, ಅಂದರೆ ಇಂಥ ಅನಿರೀಕ್ಷಿತ ಆಕಸ್ಮಿಕ ಘಟನೆಗಳನ್ನು ಗಟ್ಟಿಯಾಗಿ ಎದುರಿಸಿದಾಗಲೇ ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬರುವಂಥದ್ದು, ಮತ್ತಷ್ಟು ಗಟ್ಟಿಯಾಗೋದು, ಆತ್ಮವಿಶ್ವಾಸ ಬರೋದು ಅಂತ ಹೇಳ್ತಾರೆ. ಆದರೆ ತಾವು ಅಂದರೆ ಜೀವನದಲ್ಲಿ ಮುಂದೆ ಕಣ್ಮುಂದೆ ಹಾಕಿ ಆಡಬೇಕು, ಕಷ್ಟಪಟ್ಟು ಆಡಬೇಕು, ಪಂದ್ಯಗಳನ್ನು ಗೆಲ್ಲಬೇಕು ಅನ್ನುವಂಥ ಗುರಿ ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಹಿಂದೆ ಬೆನ್ ತಟ್ಟುವಂಥ ಗುರುಗಳು ಸಿಗಬೇಕು. ತಮ್ಮ ಇಡೀ ಹಾಕಿ ಜರ್ನಿಯಲ್ಲಿ ಸಿಕ್ಕಂಥ ಕೋಚ್ಗಳ ಬಗ್ಗೆ ಹೇಳಿ. ನಾನು ಚಿಕ್ಕದಿರ್ಬೇಕಾದ್ರೆ ಸೋಮಪೇಟೆಯಲ್ಲಿ ನಾನು ಹೇಳ್ದಾಗೆ ಬ್ಲೂ ಸ್ಟಾರ್ ಕ್ಲಬ್ ಅವರು ಸಮ್ಮರ್ ಕ್ಯಾಂಪ್ ಅಂತ ನಡೆಸ್ತಾ ಇದ್ರು. ಅಲ್ಲಿ ಇದ್ದಿದ್ದು ವಿಜಯಕೃಷ್ಣ ಸರ್ ಅಂತ. ಸೊ ಅವ್ರು ಬಂದು ಕೋಚ್ ಮಾಡ್ತಾಯಿದ್ರು. ಸೊ ಫಸ್ಟ್ ಅವ್ರು ನಮ್ಗೆ ಹಾಕಿ ಕಲಿಸಿದ್ರು. ಅದಾದಮೇಲೆ ನಾವು ಹಾಸ್ಟೆಲ್ ಬಂದಮೇಲೆ ಸುರೇಶ್ ಅಡಿನಾ ಅಂತ ಧಾರವಾಡದವ್ರು. ಅವರು ನಮ್ಗೆ ಹೇಳ್ಬೇಕಂದ್ರೆ ಅವರು ನಮ್ಮ ಗುರುಗಳು, ತುಂಬ ಹೆಲ್ಪ್ ಮಾಡಿದ್ದಾರೆ ಚಿಕ್ಕ ವಯಸ್ಸಲ್ಲಿ. ಮತ್ತು ಇಂಡಿಯನ್ ಟೀಮ್ ಬಂದಾಗ ಹರೀಂದರ್ ಸಿಂಗ್ ಅಂತ, ಜೋಕಿಮ್ ಕಾರ್ವಲ್, ಹಾಗೆ ಒಂದೊಂದು ಸ್ಟೆಪ್ಪಲ್ಲಿ ನನಗೆ ಒಬ್ಬೊಬ್ಬರು ಗುರುಗಳು ಸಿಕ್ಕಿದ್ದಾರೆ. ಅವ್ರ ಮಾರ್ಗದರ್ಶನದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಹೇಳ್ತಾರಲ್ಲ, ನಡೆದು ಬಂದ ದಾರಿ ಯಾವತ್ತೂ ಮರಿಬಾರ್ದು ನೀವು. ಖಂಡಿತ. ಸೊ ನಾನು ಪ್ರತಿ ಯಾವುದೇ ವೇದಿಕೆ ಸಿಕ್ಕೋದ್ರು ಎಲ್ರಿಗೂ ನನಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಸೊ ಅದೊಂದು ಅವರಿಲ್ಲದೆ ನಾವಿಲ್ಲ. ಕರೆಕ್ಟ್. ಹೌದು ಸರ್, ಹೌದು. ಜೀವನದಲ್ಲಿ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್. ಅಂದರೆ ತಾವು ಮೊದಲ ದಿನ ಅಲ್ಲಿ ಸ್ಥಳೀಯವಾಗಿ ಆಡಿದಂಥ ಹಾಕಿಗೂ, ಒಂದು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಆಡಿದಂಥ ಹಾಕಿಗೂ ಈಗ ನೀವು ಹಿಂದೆ ತಿರುಗಿ ನೋಡಿದಾಗ ಏನು ವ್ಯತ್ಯಾಸ, ಗ್ರೋತ್ ಇದೆಯಲ್ಲ, ಗ್ರಾಫ್ ಹೇಗೆ ಬೆಳೆದು ಬಂದಿದೆ ಅಂದರೆ ಹಂತವಾಗಿ ಕೋಚ್ಗಳ ಬಗ್ಗೆ ಹೇಳಿದ್ರಿ ಕೂಡ, ಅವ್ರು ನೀಡಿದಂಥ ತರಬೇತಿಯ ವ್ಯತ್ಯಾಸ ತಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತಂತು ಅಂತ ಹೇಳ್ತೀರಿ? ನಾನು ಹಿಂತಿರುಗಿ ನೋಡಿದ್ರೆ ಇದು ನಾನೇನ ಅಂತ ಆಗುತ್ತೆ ಒಂದೊಂದ್ಸಲ ನನಗೆ. ಯಾಕಂದರೆ ಗದ್ದೆಲ್ಲ ಓಡೋದು, ಅಲ್ಲಿ ಬೀಳೋದು, ಕೆರೆಗಾರೋದು, ಇದೇ ಇತ್ತು ನಮ್ಮದು ಲೈಫಲ್ಲಿ. ಈಗ ನಾನು ಈಗ ಕೂತು ನಾನು ಆನ್ ಲೈಫ್ ಯೋಚನೆ ಮಾಡಿದ್ರೆ ಇನ್ನೂ ಅಲ್ಲೇ ಇರಬೇಕಂತ ಅನ್ಸುತ್ತೆ ಒಂದೊಂದ್ಸಲ. ಆ ಜೀವನ ಚಂದ ಅಂತ. ಆದರೆ ಇದು ಒಂಥರ ಚೆನ್ನಾಗಿದೆ. ಆದರೆ ತುಂಬ ಶ್ರಮಪಟ್ಟು ನಾನು ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ಶ್ರಮಪಟ್ಟೇ ಬರೋದು. ನಾನು ಅದೇ ರೀತಿ ಶ್ರಮಪಟ್ಟು ನಾನು ಈ ಟಾರ್ಗೆಟ್ ಸೆಟ್ ಮಾಡಿದ್ದೆ, ನನಗೆ ಆಡಬೇಕಂತ ಅಷ್ಟೇ. ಮೈಂಡಲ್ಲಿ ಒಂದೇ ಇದ್ದಿದ್ದು, ಬೇರೆ ಏನಿಲ್ಲ, ಆಡಬೇಕಷ್ಟೆ.
ಓಕೆ ಓಕೆ. ಅದೊಂದು ಹುಚ್ಚುತನ ಇತ್ತು ಅಷ್ಟೇ ನನಗೆ, ಬೇರೆ ಏನಿಲ್ಲ. ಆಡಬೇಕಷ್ಟೇ. ನಾ ಎಲ್ಲಿಗೆ ರೀಚ್ ಆಗ್ತೀನಿ ಗೊತ್ತಿರಲಿಲ್ಲ, ಆದರೆ ನನಗೆ ಆಡಬೇಕು. ಹಾಕಿ ಅಂದರೆ ಅಷ್ಟು ಜೀವ. ಹುಚ್ಚಾಟ ಹುಚ್ಚು ಎರಡೂ ಸೇರ್ಕೊಂಡಿದ್ದು ಇವತ್ತು ಇಲ್ಲಿಗೆ ಬಂದು ಕೂತ್ಕೊಂಡಿದ್ದೀರಾ ನೀವು. ಇರ್ಬೋದು ಸರ್. ಆ ಎಲ್ಲ ಯಶಸ್ಸುಗಳು ಮತ್ತು ತಿರ್ಗಾ ಎಲ್ಲೋ ಮೊದಲನೇ ಸಲ ನೀವು ಹೊರ ರಾಜ್ಯದಲ್ಲಿ ಅಥವಾ ಹೊರ ದೇಶದಲ್ಲಿ ಆಡಿ ಬಂದಾಗ, ಗೆದ್ದು ಬಂದಾಗ ಊರಿನಲ್ಲಿ ಕರೆದು ನಿಮ್ಮನ್ನು ಸನ್ಮಾನ ಮಾಡೋದಿದೆಯಲ್ಲ, ಗೌರವಿಸೋದಿದೆಯಲ್ಲ, ಐ ಥಿಂಕ್ ಆ ಮೂಮೆಂಟ್ ಜ್ಞಾಪಿಸ್ಕೊಳ್ಳಿ ಸರ್. ಅದನ್ನ ಮರೆಯೋಕ್ಕಾಗಲ್ಲ ಸರ್. ನಾನು ಈಗಲೂ ನೆನಪಿದೆ, ನಾನು ಮಡಿಕೇರಿಗೆ ಬಂದೆ ಫಸ್ಟ್. ಅಲ್ಲೊಂದು ಸನ್ಮಾನ ಮಾಡಿ ಸೋಮಪೇಟೆಗೆ ನನಗೆ ನೆಲಕ್ಕೆ ಕಾಲಿಡಕ್ಕೆ ಬಿಟ್ಟಿಲ್ಲ ಸರ್. ಹಾಗೆ ಎತ್ಕೊಂಡು ಹೋಗಿದ್ದಾರೆ, ಹಿಂಗೆ ಎತ್ಕೊಂಡು ಸ್ಟೇಜಿಗೆ ಕರ್ಕೊಂಡವ್ರು ನನ್ನ. ನನಗೆ ಇನ್ನೂ ನೆನಪಿದೆ, ನಾನು ಕಾರಿಂದ ಇಳಿದ ತಕ್ಷಣ ಹಿಂಗೆ ಎತ್ಕೊಂಡು ಹಿಂಗೆ ತೊಗೊಂಡೋಗ್ಬಿಟ್ರು ನನ್ನ. ಅದಾದಮೇಲೆ ಫುಲ್ ನಮ್ಮ ಊರಲ್ಲಿ ಹಾಕಿ ಅಂದರೆ ಬೇರೆ ಲೆವೆಲ್, ಅಷ್ಟಿಷ್ಟ ಜನಗಳಿಗೆ. ಸೊ ಫುಲ್ಲು ಪೂರ್ತಿ ಊರು ನನ್ನ ಓಪನ್ ಜೀಪಲ್ಲಿ ಮೆರವಣಿಗೆ ಮಾಡಿದ್ದಾರೆ. ನನ್ನ ಕನಸು ಅವತ್ತು ನನಸಾಗಿದ್ದು. ಯೋಚನೆ ಮಾಡಿ ನನ್ನನ್ನು ಈ ಥರ ಮಾಡ್ತಾರೆ ಅಂತ ಮಾಡಿದ್ರು ಸರ್. ಮಾಡಿದ್ರಲ್ಲ, ಅದೊಂದು ಇವತ್ತುವರೆಗೂ ಅಷ್ಟೇ. ಯಾರೇ ಆಡಲಿ, ಫಸ್ಟ್ ಇಂಟರ್ನ್ಯಾಷನಲ್ ಆಡಿ ಬರಲಿ, ಅವ್ರನ್ನ ಓಪನ್ ಜೀಪ್ ಮೆರವಣಿಗೆ ಮಾಡ್ತಾರೆ. ಅದೊಂದು ನಮ್ಮದು ಊರದ್ದು ಪದ್ಧತಿ. ಓಕೆ. ಸೊ ನೀವು ಅಂದರೆ ಒಂದು ಕಡೆ ಆ ಮೆರವಣಿಗೆ ಕನಸು ಕಂಡಿದ್ದು ನನಸಾಯಿತು, ಜೊತೆಗೆ ಅಲ್ಲಿ ನಿಮ್ಮ ಥರ ಕನಸು ಕಾಣ್ತಾ ಇರೋರು ಸಾಕಷ್ಟು ಜನ ಇರ್ತಾರೆ. ಸೊ ಹಾಗಾಗಿ ಈಗ ನೀವು ಬೆಂಗಳೂರಿನಲ್ಲಿ ಇರ್ಬೋದು ಅಥವಾ ಎಲ್ಲ ಕಡೆ ನೀವು ತರಬೇತಿ ತೊಗೊಂಡು ಎಲ್ಲ ಜಾಗಗಳನ್ನು ನೋಡಿರ್ಬೋದು, ಆದರೆ ನನ್ನ ಊರು ಅನ್ನೋದು ಇರುತ್ತಲ್ಲ, ಆ ಗೌರವ ಅಥವಾ ಹೆಮ್ಮೆ, ಈಗ ನಿಮ್ಮ ಊರಿನಲ್ಲಿ ನೀವೇನಾದರೂ ಹಾಕಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾಡ್ತಾ ಇದ್ದೀರಾ ಸರ್ ಅಲ್ಲಿ? ಸರ್ ಈಗ ನಾನು ರೀಸೆಂಟಾಗಿ ರಿಟೈರ್ಮೆಂಟ್ ತೊಗೊಂಡು ಇಂಟರ್ನ್ಯಾಷನಲ್. ಸೊ ಪ್ಲ್ಯಾನ್ ಇದೆ ನೆಕ್ಸ್ಟ್ ಒಂದು 2-3 ವರ್ಷದಲ್ಲಿ ನನ್ನ ಹೆಸರಲ್ಲಿ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದರೆ ನಾವು ಕಲ್ತಿದ್ದು ವಾಪಸ್ ಕೊಡಬೇಕಲ್ಲ ನಿಜ ಮಕ್ಕಳಿಗೆ. ಯಾಕಂದ್ರೆ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಹುಡುಗರಿದ್ದಾರೆ ಸರ್, ಮಕ್ಕಳಿದ್ದಾರೆ. ಈಗ ರೀಸೆಂಟಾಗಿ ನಮ್ಮದು ಊರಲ್ಲಿ ಆಸ್ಟ್ರೋಟರ್ಫ್ ಓಪನ್ ಮಾಡಿದ್ದಾರೆ. ಲಾಸ್ಟ್ ಮಂತ್ ಅದು ಇದು ಇನಾಗ್ರೇಷನ್ ಆಯಿತು. ಸೊ ಈಗ ಮಕ್ಕಳು ಬರ್ತಾ ಇದ್ದಾರೆ, ಅವ್ರಿಗೆ ಆಸಕ್ತಿ ಜಾಸ್ತಿ ಆಗ್ತಾಯಿದೆ, ನನಗೆ ಆಸ್ಟ್ರೋಟರ್ಫಲ್ಲಿ ಆಡಬೇಕು ಅಂತ. ಸೊ ಮೊನ್ನೆ ಕೋಚಿಂಗ್ ಕ್ಯಾಂಪ್ ಮಾಡಿಸಿದ್ರು, ಅದರಲ್ಲಿ ಒಂದು 90 ಜನ ಮಕ್ಕಳು ಬಂದಿದ್ದರು. ಸೊ ಹೀಗೆ ಮಕ್ಕಳು ಬೆಳಿಬೇಕಂತ ಆಸೆ ನಮಗೆ ಊರಿಂದ, ನಮ್ಮೂರಿಂದ ಸ್ಪೆಷಲಿ, ಯಾಕಂದರೆ ನಾವು ಕಲಿತು ಬಂದಿದ್ದವರು. ಸೊ ಅಲ್ಲೊಂದು ಚಿಕ್ಕ ಅಕಾಡೆಮಿ ಮಾಡೋಣ ಅಂತ. ಸುನಿಲ್ ಅವರೇ, ಇನ್ನು ಕ್ರೀಡೆ ಪಂದ್ಯಾವಳಿ ಅಂತ ಬಂದಾಗ ಇಂಜುರೀಸ್ಗಳಾಗೋದು ಕಾಮನ್. ಆಗಲೇ ಮಾತಲ್ಲಿ ಹೇಳ್ತಾ ಇದ್ರಿ ನೀವು, ಮೊಣಕಾಲಿನ ಇಂಜುರಿ ಆಗಿರುವಂಥದ್ದು. ಅಂದರೆ ಯಾವ ಪಂದ್ಯಾವಳಿ ಟೈಮ್ಗೆ ಆಗಿರುವಂಥದ್ದು? ಮೇಜರ್ ಸರ್ಜರಿ ಆಗಿದೆಯಾ? ಅದಕ್ಕೋಸ್ಕರ ಅಂದರೆ ರಿಕವರ್ ಆಗೋದಕ್ಕೆ ತಾವು ಕ್ರೀಡೆಯಿಂದ ದೂರ ಉಳಿದಿದ್ರಾ ಹೇಗೆ ಅನ್ನೋಂಥ? ನನಗೆ 2010ನಲ್ಲಿ ವರ್ಲ್ಡ್ ಕಪ್ ಇತ್ತು ಆ ಇಯರ್. 2 ತಿಂಗಳು ಮುಂಚೆ ನನಗೆ ನೀಗೆ ಏಟಾಗುತ್ತೆ. ಒಂದು 6 ತಿಂಗಳು ಗೊತ್ತೇ ಆಗಲಿಲ್ಲ, ಅಂದರೆ ಏನು ಇಂಜುರಿ ಅಂತ ಗೊತ್ತಾಗಲಿಲ್ಲ. ಸೊ 6 ತಿಂಗಳು ಸ್ಕ್ಯಾನ್ ಮಾಡೋದು ಅದರಲ್ಲೇನು ನಾರ್ಮಲ್ಲೇ ಬರ್ತಾಯಿತ್ತು. ಮತ್ತು ನನ್ನ ಫಿಸಿಯೋ ಹೇಳಿದ್ರು, ಒಂದು ಸತಿ ಆನಂದ್ ಜೋಶಿ ಅಂತ ಬಾಂಬೆಲಿದ್ದಾರೆ ಒಬ್ಬರು ಡಾಕ್ಟರ್, ಆರ್ಥೋಪೆಡಿಷಿ. ಅವ್ರ ಹತ್ರ ಹೋಗಿ ಚೆಕ್ ಮಾಡಿದಾಗ ಅವರು ಏನು ನಡೆದಿದೆ ಅಂತ ಕ್ಲಿಯರಾಗಿ ನನಗೆ ಹೇಳಿದ್ರು, ಪಿಕ್ಚರ್ ಏನಿದೆ ಅಂತ. ಸೊ ಅವ್ರು ಹೇಳಿದ್ರು ನೆಕ್ಸ್ಟ್ ವೀಕೆ ಸರ್ಜರಿ ಮಾಡಬೇಕು, ಇಲ್ಲಾರು ಜಾಸ್ತಿ ಆಗುತ್ತೆ ಅಂತ. ಸೊ ಆ ಇಂಜುರಿಯಿಂದ ನಂದು ವರ್ಲ್ಡ್ ಕಪ್ ಆಡೋದು ಇದಾಯಿತು, ಮಿಸ್ ಆಯಿತು. ಸೊ ಅದಾಗಿ ನನಗೆ 1.5 ವರ್ಷ, ಆಲ್ಮೋಸ್ಟ್ 2 ವರ್ಷ ಆಯಿತು ರಿಕವರಿ ಆಗಿ. ಅದು ನಂದು ಹಿಂದಿನ ಫಾರ್ಮ್ ಬರೋಕ್ಕೆ. ಯಾಕಂದರೆ ತುಂಬ ಬೇಗ ನೀವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರೆ ಬೇಗ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಟೈಮ್ ತೊಗೊಂಡು ಆಲ್ಮೋಸ್ಟ್ 2 ವರ್ಷ ಆಯಿತು. ಅದಕ್ಕೋಸ್ಕರ ಸ್ಟ್ರೆಂತ್ನಿಂಗ್ ಮಾಡಿ, ಅದಕ್ಕೆ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಆಲ್ಮೋಸ್ಟ್ 2 ವರ್ಷ ಆಯಿತು. ಅದೊಂದು 2 ವರ್ಷ ನಂದು ಜೀವನದ್ದು ಆಟದ್ದು ಇದು ವೇಸ್ಟ್ ಆಗೋಯ್ತು ಅದರಿಂದ, ಇಂಜುರಿಯಿಂದ. ಈಗ ಹೆಚ್ಚಾಗಿ ಸುನಿಲ್ ಅವರೇ, ಒಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಹಾಕಿ ಪಂದ್ಯಾವಳಿ ನಡೆದಾಗ, ಯಾವುದೋ ಒಂದು ಟೂರ್ನಮೆಂಟ್ನಲ್ಲಿ ತಾವು ಪಾಲ್ಗೊಂಡಾಗ, ಸತತವಾಗಿ ಪ್ರಾಕ್ಟೀಸ್ ಆಗಿರ್ಬೋದು, ಪಂದ್ಯಾವಳಿಗಳಲ್ಲಿ ಪಾಲ್ಗೊಳ್ಳೋದಾಗಿರ್ಬೋದು, ಸಡನ್ ಆಗಿ ಈ ರೀತಿ ಒಂದು ಇಂಜುರಿ ಆದಾಗ, ಸರ್ಜರಿ ಆದಾಗ 2 ವರ್ಷ ತಾವು ರಿಕವರ್ ಆಗೋದಕ್ಕೆ ಟೈಮ್ ತಗೊಂಡ್ರಿ ಅಂತ ಹೇಳಿದ್ರಿ. ಅಂಥ ಒಂದು ಸಂದರ್ಭದಲ್ಲಿ ತಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ತಮ್ಮ ಜೊತೆಗಿದ್ದಿರ್ಬೋದು, ಅಂದರೆ ಯಾವ ರೀತಿ ತಾವು ಅದನ್ನು ಎದುರಿಸಿದ್ರಿ? ಯಾಕಂದರೆ ಇವತ್ತು ಬಹಳಷ್ಟು ಕ್ರೀಡಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಅದೊಂದು ದೊಡ್ಡ ಚಾಲೆಂಜ್ ಆಗಿಬಿಡುತ್ತೆ. ಹೇಗಪ್ಪ ಇದೆಲ್ಲ ಫೇಸ್ ಮಾಡಬೇಕು, ಹೇಗೆ ಇದನ್ನೆಲ್ಲ ಓವರ್ಕಮ್ ಮಾಡಿ ಮುಂದೆ ಬರೋದು ಹೇಗೆ ಅನ್ನುವಂಥದ್ದು ಹೇಳಿ ನೀವು. ಒಂದೇ ಇದು ನೆಕ್ಸ್ಟ್ ಏನು ಅಂತಷ್ಟೇ ಬಂದಿದ್ದು ಮೈಂಡಲ್ಲಿ. ನಾನು ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಇಲ್ಲೇ ಆಗಿಬಿಡ್ತೀನಿ. ಸೊ ಅದರಿಂದ ಏನು ಯೂಸ್ ಇಲ್ಲ. ಇದ್ರ ಮೇಲೆ ಕೆಲಸ ಮಾಡಬೇಕು, ಇಂಜುರಿ ಆಗಿರೋದ ಮೇಲೆ ಕೆಲಸ ಮಾಡಬೇಕು. ಸೊ ನಾನು ಫಿಸಿಯೋ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿದ್ದೆ. ಸೊ ಅವರು ಹೇಳ್ತಾಯಿದ್ರು, ನಿನಗೆ ಇದು ಟೈಮ್ ತೊಗೊಳುತ್ತೆ. ಯಾಕಂದರೆ ಒಂದೇ ಮೈಂಡಲ್ಲಿದ್ದೆ ನನ್ನ ಪೊಸಿಷನ್ ನೆಕ್ಸ್ಟ್ ನಾನು ಆಡ್ತೀನಿ ಇಲ್ವಾ ಅಂತ. ಯಾಕಂದರೆ 2 ವರ್ಷದಲ್ಲಿ ನನ್ನ ಪೊಸಿಷನ್ ಬೇರೆ ಒಂದು ತೊಗೊಂಡಿರ್ತಾನೆ. ಸೊ ನೆಕ್ಸ್ಟ್ ನಾನು ರಿಕವರಿ ಆಗಿ
ನಾನು ಇನ್ನು ಕಂಪ್ಲೀಟ್ ಫಿಟ್ಟಾಗಿ ಆ ಜಾಗ ತೊಗೊಳಕ್ಕಾಗುತ್ತಾ ಅಂತೊಂದು ನನಗೊಂದು ಡೌಟ್ ಇತ್ತು. ಸೊ ನನ್ನ ಫಿಸಿಯೋ ತುಂಬ ಹೆಲ್ಪ್ ಮಾಡೋದು ಅದರಲ್ಲಿ. ಫಸ್ಟ್ ಇದು ಕಾಲು ಇಂಪಾರ್ಟೆಂಟ್. ನೀನು ರಿಕವರಿ ಆದಮೇಲೆ 100% ನೀನು ಕಮ್ ಬ್ಯಾಕ್ ಮಾಡ್ತೀಯ, ಏನು ಪ್ರಾಬ್ಲಮ್ ಇಲ್ಲ. ಅದನ್ನೇ ಅದಕ್ಕೆ ನೀನು ಟೈಮ್ ಕೊಡಬೇಕು ಅಂತ. ಸೊ ಅದೊಂದು ನಾನು ಟಾರ್ಗೆಟ್ ಸೆಟ್ ಮಾಡಿದೆ. ಪರವಾಗಿಲ್ಲ, ಲೇಟ್ ಆದರೆ ಪರವಾಗಿಲ್ಲ, 100% ಫಿಟ್ಟಾಗಿ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತ. ಬಟ್ ಅಲ್ಲೂ ಫೋಕಸ್ಡ್ ಆಗಿರಬೇಕು. ಹೌದು, ಹಂಗಿದ್ರೆ ಮಾತ್ರ 100%. ನೀವು ಒಂದಿನೂ ಮಿಸ್ ಮಾಡೋಗಿಲ್ಲ. ಯಾಕಂದರೆ ರಿಹ್ಯಾಬ್ ಅಂತ ಹೇಳ್ತಾರೆ ಇದಕ್ಕೆ, ಅಂದರೆ ನಿಮ್ಮದು ಟ್ರೀಟ್ಮೆಂಟಿಗೆ ನೀವು ಒಂದೊಂದು ಅವ್ರದ್ದು ಟ್ರೀಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು ಇವತ್ತು ಇಲ್ಲ ನಾಳೆ ಮಾಡೋಣ ಅಂದರೆ ಅದಾಗೋದಿಲ್ಲ. ಸೊ ಅದು ನಿಮಗೆ ಎಫೆಕ್ಟ್ ಆಗುತ್ತೆ. ಓಕೆ. ಸೊ ನೀವು ಇಂಜುರಿಯಿಂದ ರಿಕವರಿ ಆಗಬೇಕಂದ್ರೆ ಅದಕ್ಕೆ ಒಂದು ಡಿಸಿಪ್ಲಿನ್ ಆಗಿರಬೇಕು. ಫುಡ್, ಓಕೆ, ಅವ್ರು ಹೇಳೋ ಫುಡ್ ತಿನ್ಬೇಕು, ಇಲ್ಲಾಂದ್ರೆ ವೆಯ್ಟ್ ಗೇನ್ ಆಗುತ್ತೆ. ವೆಯ್ಟ್ ಗೇನ್ ಆಗಿ ನೀವು ತಿರ್ಗಾ ಪ್ರಾಕ್ಟೀಸ್ ಬರ್ಬೇಕಾದ್ರೆ ನಿಮ್ಮದು ಪರ್ಫಾರ್ಮೆನ್ಸ್ ಕೆಳಗಡೆ ಹೋಗುತ್ತೆ, ಮತ್ತು ಫಿಟ್ನೆಸ್ ಲೆವೆಲ್ ಇರೋದಿಲ್ಲ. ಸೊ ತುಂಬ ಇದೆ. ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಗೆದ್ದಾಗ ಮೆಡಲ್ ಹಿಡ್ದಾಗ ಎಲ್ಲ ಚಂದ, ಅದರಿಂದ ಸುಮಾರು ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಆ ಒಂದು ಪ್ರಾಸೆಸ್ಸಲ್ಲಿ ಅಂದರೆ ನಿಮ್ಮನ್ನು ನೀವು ಹೇಗೆ ತೊಡಗಿಸ್ಕೊಳ್ತಾ ಇದ್ರಿ? ಏನು ವಿಶೇಷವಾದ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ರೆ ಹೇಗೆ ತೊಡಗಿಸ್ಕೊಳ್ತಾ ಇದ್ರಿ ನೀವು? ಏನಿಲ್ಲ, ಟಿ ವಿ ಹಾಡು ಕೇಳೋದು. ಆ ಟೈಮಲ್ಲಿ ಅಷ್ಟು ಇದು ಇರಲಿಲ್ಲ. ಏನದು ಈಗ ಸೋಷಿಯಲ್ ಮೀಡಿಯಾ ಇಷ್ಟಿದೆ, ಆ ಟೈಮಲ್ಲಿ ಇರಲಿಲ್ಲ. ಅಷ್ಟು ನಮಗೆ ಅದು ಇದು ಇರಲಿಲ್ಲ, ಚಿಂತೆನೂ ಇರಲಿಲ್ಲ. ರೂಮಲ್ಲಿ ಟಿ ವಿ ಇರ್ತಿತ್ತು, ಯಾಕಂದರೆ ಜಾಸ್ತಿ ನಡಿಲಿಕ್ಕೆ ಆಗ್ತಿತ್ತಿಲ್ಲ. ಕ್ರಚಸ್ಸಲ್ಲಿ ನಾನು ವಾಕ್ ಮಾಡ್ತಾ ಇದ್ದೆ. ಮತ್ತು ಅವ್ರು ಹೇಳ್ತಾ ಇದ್ರು ಸ್ವಲ್ಪ ವಾಕ್ ಮಾಡಬೇಕು, ಯಾವತ್ತೂ ನೀವು ಬೆಡ್ ಮೇಲೆ ಇರಬಾರ್ದು ಇಂಜುರಿ ಆದಮೇಲೆ, ಅದಕ್ಕೆ ಎಕ್ಸಸೈಸ್ ಇರುತ್ತೆ. ಸೊ ಅದೆಲ್ಲ ಮಾಡ್ತಾರೆ. ಟೈಮ್ ಪಾಸ್ ಆಗ್ತಾಯಿದೆ. ನೀವು ರೂಮಲ್ಲೇ ಕೂತ್ರೆ ಅದೇ ಇರುತ್ತೆ, ನಾನು ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡ್ತೀನ, ಆಡ್ಬೋದಾ, ಅದೊಂದು ಡೌಟ್ ಇದ್ದೇ ಇರುತ್ತೆ. ಸೊ ನಿಮ್ಮನ್ನು ಬ್ಯುಸಿಯಾಗಿ ಇಟ್ಕೋಬೇಕು, ಆಗ ಆ ಚಿಂತೆಗಳು ಬರೋದಿಲ್ಲ. ನನ್ನ ಪ್ರಕಾರ ಅದು ಗೊತ್ತಿಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ಹಾಗೆ ನನ್ನನ್ನು ನಾನು ಬ್ಯುಸಿ ಇಟ್ಕೊಳ್ತಾ ಇದ್ದೆ. ಮತ್ತು ಹಾಕಿದ ವೀಡಿಯೋಸ್ ನೋಡೋದು ಅದೆಲ್ಲ ಮಾಡ್ತಾಯಿದ್ದೆ. ಯಾಕಂದರೆ ಇನ್ವಾಲ್ವ್ಮೆಂಟ್ ಇರಬೇಕು ಹಾಕಿ ಜೊತೆ, ಇಲ್ಲಾಂದರೆ ಒಂದ್ಸತಿ ಅದರಿಂದ ದೂರ ಆದರೆ ಮ್ಯಾಚ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ನಿಜ. ಇದರ ಜೊತೆಗೆ ಸರ್, ಈಗ ನೀವು ಅಂದ್ರಿ ನಾನು ಕಳೆದ ವರ್ಷ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗಳಿಂದ ನಿವೃತ್ತಿ ಪಡೆದೆ ಅಂತ. ಅಂದರೆ ಈ ನಿವೃತ್ತಿ ಅನ್ನೋದಕ್ಕೆ, ಯಾಕೆಂದರೆ ನಾವು ಏನು ಬೇರೆ ಬೇರೆ ಕೆಲಸಗಳಲ್ಲಿ ಅವರಿಗೆ ಇಷ್ಟು ವಯಸ್ಸಾದರೆ ನಿವೃತ್ತಿ ಅನ್ನೋಂಥ ನಿಯಮಾವಳಿಗಳಿದೆ, ಆದರೆ ಕ್ರೀಡೆಯಲ್ಲಿ ಹಾಗಿಲ್ಲ. ಯಾವಾಗಲೂ ಒಂದ್ಸಲ ನಾನು ಅಂದ್ಕೊಳ್ತೀನಿ ಅಂದರೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತನೋ, ಇಟ್ ಮೇ ಬಿ ಮೆನಿ ರೀಸನ್ಸ್. ಬಟ್ ಯಾಕೆ ಆ ನಿವೃತ್ತಿ ಅನ್ನೋದನ್ನು ತಗೊಳ್ಬೇಕು ನಿಜವಾಗ್ಲೂ ಅಂತ ಇದೆಯಾ, ಅಥವಾ ನೀವು ಯಾವ ಕಾರಣಕ್ಕೆ ತೊಗೊಂಡ್ರಿ ಸರ್? ನಿವೃತ್ತಿ ತಗೊಳ್ಬೇಕಂತ ಏನು ಇಲ್ಲ. ಅಂದರೆ ನಮ್ಮದು ಹಾಕಿಲಿ ಹೇಳ್ತಾರೆ ಒಂದು ಸರ್ಟನ್ ಟೈಮ್ ಇರುತ್ತೆ, ಅದು ನಿಮ್ಮ ಬಾಡಿಗೆ ಗೊತ್ತಾಗ್ಬಿಡುತ್ತೆ, ನೀವು ಅಲ್ಲಿ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ನೀವಾಗೆ ಬಂದರೆ ಒಂದು ರೆಸ್ಪೆಕ್ಟ್ ಅವ್ರಾಗ ತೆಗೆದ್ರೆ ಅದು ಸರಿ ಇರಲ್ಲ. ಇಷ್ಟು ವರ್ಷ ನೀವು ಕಂಟ್ರಿಗೆ ಒಂದು ನಿಮ್ಮದು 15 years ಕೊಟ್ಟಿರ್ತೀರ, ಫೆಡ್ರೇಷನ್ ಅವ್ರು ನಿಮ್ಮನ್ನ ತೆಗೆದ್ರೆ ನಿಮ್ಗೆ ಅದೊಂದು ಒಳ್ಳೆ ರೀತಿ ಇಲ್ಲ ಅದು. ಕರೆಕ್ಟ್. ಸೊ ನಾವಾಗೆ ಬಂದರೆ ಒಂದು ರೆಸ್ಪೆಕ್ಟ್. ಮತ್ತು ನಾನು ಅದೇ ಯೋಚನೆ ಮಾಡಿದ್ದು. ಆಲ್ಮೋಸ್ಟ್ 2017 21 ತನಕ 14-15 years ಫ್ಯಾಮಿಲಿ ಬಿಟ್ಟು ಎಲ್ಲ ಬಿಟ್ಟು ನಾವು ಅಲ್ಲೇ ಫೋಕಸ್ಡ್ ಆಗಿದ್ದು. ಸೊ ಇದನ್ನು ರೈಟ್ ಟೈಮ್ ಅಂತ ನಂಗೆ ಅನಿಸ್ತು. ಮತ್ತು ಈಗಲೂ ನಾನು ಬರೀ ಇಂಟರ್ನ್ಯಾಷನಲ್ನಿಂದ ಮಾತ್ರ ರಿಟೈರ್ಮೆಂಟ್ ತೊಗೊಂಡಿದ್ದೆ. ನಾನು ಡೊಮೆಸ್ಟಿಕ್ ಟೂರ್ನಮೆಂಟ್ ಆಡ್ತಾಯಿದ್ದೀನಿ, ಯಾಕಂದರೆ ನಾನು ಭಾರತ್ ಪಟ್ರಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಮ್ಮದೇ ಆದಂಥ ಒಂದು ಟೀಮ್ ಇದೆ. ಸೊ ನಾವು ಆಲ್ ಇಂಡಿಯಾ ಟೂರ್ನಮೆಂಟ್ ಆಡ್ತಾಯಿದ್ದೀವಿ ಈಗ. ತಮ್ಮ ಕ್ರೀಡಾ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಅರ್ಜುನ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ ಎಲ್ಲ ಬಂದಾಗ, ಪ್ರಶಸ್ತಿ ಘೋಷಣೆ ಆದಾಗ, ತಮಗೆ ಗೊತ್ತಾದಾಗ ಹೇಗೆ ಅನ್ನಿಸ್ತು? ತುಂಬ ಖುಷಿಯಾಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟು ಒಂದು ಪ್ರತಿಫಲ ಸಿಕ್ಕಿದೆ ಅಂತ. ಯಾಕಂದರೆ ಎಲ್ಲರಿಗೂ ಸಿಗೋದಿಲ್ಲ ಅದು. ಅರ್ಜುನ್ ಅವಾರ್ಡ್ ಅಂತ ನೀವು ಹೇಳಿದ್ರಿ, ಈಗ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಇದ್ದರೆ ಮಾತ್ರ ನಿಮಗೆ, ಹೌದು, ಅದು ಅಚೀವ್ಮೆಂಟ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಅವಾರ್ಡ್ ಸಿಗುತ್ತೆ. ನನಗೆ ಫಸ್ಟ್ ಸಿಕ್ಕಿದ್ದು ನಮ್ಮ ಕರ್ನಾಟಕ ಸ್ಟೇಟಿಂದ ಏಕಲವ್ಯ ಅವಾರ್ಡ್. ಅದು ನನಗೆ ಅರ್ಜುನ್ ಅವಾರ್ಡ್ ಎಷ್ಟು ಮುಖ್ಯನೋ ಏಕಲವ್ಯನೂ ಅಷ್ಟೇ ಮುಖ್ಯ. ಯಾಕಂದ್ರೆ ನಮ್ಮ ಸ್ಟೇಟದು ದೊಡ್ಡ ಅವಾರ್ಡ್ ಅದು. ಹೌದು. ಸೊ ತುಂಬ ಖುಷಿ ಆಗುತ್ತೆ, ನಾವು ಕಷ್ಟಪಟ್ಟಕ್ಕೆ ಏನೋ ಒಂದು ಸಿಕ್ಕಿದೆ ಅಂತ. ಯಾವಾಗಲೂ ಅಷ್ಟೇ ಅಲ್ಲ, ನಾವೇನಾದರೂ ಕೆಲಸ ಮಾಡಿದ್ರೆ ಅದು ರಿಸಲ್ಟ್ ಸಿಕ್ಕರೆ ಒಂದು ಖುಷಿ ಆಗುತ್ತೆ. ಸೊ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಪ್ರಶಸ್ತಿಗಳ ಸರಮಾಲೆನೇ ತರುವಂಥ ಅಂದರೆ ಕ್ರೀಡಾಪಟುಗಳನ್ನು ತಯಾರಿ ಮಾಡುವಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ತರಬೇತಿಯನ್ನು ಕೂಡ ನೀಡ್ತಾ ಇದ್ದೀರಾ ಸರ್? ಸದ್ಯಕ್ಕೆ ನಾನು ರೀಸೆಂಟಾಗಿ ರಿಟೈರ್ಮೆಂಟ್ ಆಗಿರೋದ್ರಿಂದ ಆ್ಯಸ್ ಎ ಪ್ಲೇಯರ್ ಇದ್ದಿದ್ದು ಬೇರೆ ಅದು. ಓಕೆ, ಹೌದು. ಕೋಚ್ ಆದರೆ ಅದಕ್ಕೆ ಬೇರೆ ಒಂದು ಕೋರ್ಸ್ ಇರ್ತದೆ, ಕಲೀಲಿಕ್ಕೆ ಸುಮಾರಿದೆ. ಪ್ಲೇಯರ್ ಆಗಿ ಕೋಚ್ ಆಗ್ಬೋದು, ಅದಕ್ಕೆ ಕಲ್ತ ನಂತರ ಕೋಚ್ ಆಗಬೇಕು. ಅದಕ್ಕೆ ಆದಂಥ ಒಂದು ಕೋಚಿಂಗ್ ಕೋರ್ಸಸ್ ಇರುತ್ತೆ. ಸೊ ಅದನ್ನ ನಾವು ಕಲಿಬೇಕು. ನಾನು ಪ್ಲೇಯರ್, ನಾನು ಡೈರೆಕ್ಟ್ ಕೋಚ್ ಆಗ್ತೀನಿ ಅಂದರೆ ಆಗೋದಿಲ್ಲ. ಅದಕ್ಕೆ ತುಂಬ ಅಂತರ ಇದೆ. ಸೊ ನಾನು ಇನ್ನೊಂದು 2 ವರ್ಷ ನಾನು ಇದಕ್ಕೆ ಸ್ಟಡಿ ಮಾಡಬೇಕಂದ್ರೆ
ಕೋಚಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ಆದಂಥ ಒಂದೊಂದು ಇದಿದೆ. ಹಾಕಿ ಇಂಡಿಯಾ ನಮ್ಮದು ಹೇಗೆ BCCI ಬೋರ್ಡ್ ಇದೆ, ನಮ್ಮದು ಹಾಕಿ ಇಂಡಿಯಾ ಬೋರ್ಡ್ ಇದೆ. ಸೊ ಅವರು ಅದಕ್ಕೆ ಆದಂಥ ಒಂದು ಕೋಚಿಂಗ್ ಪಾತ್ವೇ ಅಂತ ಮಾಡಿದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನ ಕಲಿಬೇಕು. ಸೊ ಒನ್ಸ್ ನಾವು ಅದು ಫಿನಿಷ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಕೋಚಿಂಗ್ ಫೀಲ್ಡಿಗೆ ಬರ್ಬೋದು. ಓಕೆ ಓಕೆ. ಹಾಗೆ ಕರ್ನಾಟಕದ ಹಾಕಿ ಬೋರ್ಡ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಸದಸ್ಯರಾಗಿ ಕೂಡ ಒಂದಷ್ಟು ಜವಾಬ್ದಾರಿ ಇದೆ ಅಲ್ಲ ಸರ್ ನಿಮ್ಮದು? ಹಾಕಿ ಕರ್ನಾಟಕ ಅಂತಿದೆ ಕರ್ನಾಟಕದಲ್ಲಿ. ಸೊ ಅದು ನಾನೀಗ ನ್ಯಾಷನಲ್ ಟೀಮಲ್ಲಿ ನಾನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ನಮ್ಮದು ಸ್ಟೇಟ್ ಟೀಮ್ಗೆ. ಸೊ ಅದ್ರ ಕ್ಯಾಪ್ಟನ್ ನಾನೀಗ. ಓಕೆ. ಸೊ ಇನ್ನೂ ಅಸೋಸಿಯೇಷನ್ ಜಾಯ್ನ್ ಆಗಿಲ್ಲ. ಸೊ ನಾನು ನ್ಯಾಷನಲ್ ಟೀಮ್ ಇದು ಸ್ಟೇಟ್ ಟೀಮ್ ಬಿಟ್ಟ ನಂತರ ಅದಕ್ಕೆ ಜಾಯ್ನ್ ಆಗೋಣ ಅಂತಿದ್ದೆ. ಸರ್, ಮತ್ತೊಂದು ಅಂದರೆ ರಾಷ್ಟ್ರೀಯ ಕ್ರೀಡೆ ಹಾಕಿ ಅಂತ ಬಂದಾಗ ಜನಸಾಮಾನ್ಯರಲ್ಲಿ ಒಂದು ಮಾತು ಯಾವಾಗಲೂ ಕೇಳಿಬರುತ್ತೆ. ಅಂದರೆ ಹಾಕಿ ಅನ್ನೋದು ನಮ್ಮ ರಾಷ್ಟ್ರೀಯ ಕ್ರೀಡೆ ಆದರೂ ಕೂಡ ಕ್ರಿಕೆಟ್ಗೆ ಸಿಗುವಂಥ ಒಂದು ಸೌಲಭ್ಯ ಪ್ರಾಮುಖ್ಯತೆ ಸಿಗೋದಿಲ್ಲ ಅನ್ನುವಂಥ ಮಾತು. ಆದರೆ ತಾವು ಇಡೀ ಜರ್ನಿಯನ್ನು ನೋಡಿದಾಗ ಇನ್ನೂ ಕೂಡ ಅಂದರೆ ಸರ್ಕಾರದಿಂದ ಆಗಿರ್ಬೋದು, ಕ್ರೀಡಾ ಇಲಾಖೆಯಿಂದ ಆಗಿರ್ಬೋದು, ಸಂಬಂಧಪಟ್ಟ ಅಸೋಸಿಯೇಷನ್ ಆಗಿರ್ಬೋದು, ಹಾಕಿ ಆಟಗಾರರಿಗೆ ನಿಜಕ್ಕೂ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತಾ ಇದೆಯಾ ಅಥವಾ ಏನು ಬದಲಾವಣೆ ಸುಧಾರಣೆ ಆಗಬೇಕು ಅಂತ ಹೇಳ್ತೀರಿ? ನಾನು ಸುಮಾರು ಸತಿ ಇದೇ ಕ್ವಶನ್ಸ್ ಸಿಗೋದು ನಮಗೆ ಲಾಸ್ಟಿಗೆ. ಸೊ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲೇ ಹೇಗೆ ಇತ್ತು ಹಾಕಿ, ಈಗ 1000 ಟೈಮ್ ಬೆಟರ್ ಆಗಿದೆ. ನಮ್ಮದು ಹಾಕಿ ಇಂಡಿಯಾ ಬಂದ ನಂತರ ಕಳೆದ 2010ನಿಂದ ನಮ್ಮದು ಹಾಕಿ ಪ್ಲೇಯರ್ಸ್ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿದೆ. ಹೇಗೆ BCCI ಅವ್ರು ನೋಡ್ಕೊಳ್ತಿದ್ದಾರೆ ಅದೇ ರೀತಿ ನಮ್ಮನ್ನು ನೋಡ್ಕೊಳ್ತಿದ್ದಾರೆ ಇವರು ಹಾಕಿ ಇಂಡಿಯಾ. ಸೊ ಆ ರೀತಿ ಏನು ತೊಂದರೆ ಇಲ್ಲ. ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾರೆ, ಮತ್ತು ಜಾಬ್ಸ್ಗೆ ಹೆಲ್ಪ್ ಮಾಡ್ತಾರೆ. ಸೊ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ನಂದು 2010ಇಂದ 21 ತನಕ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಫೆಡ್ರೇಷನ್. ಸೊ ಅದು ಹೊರಗಡೆ ಅವ್ರಿಗೆ ಮಾಹಿತಿ ಇಲ್ಲ ಕಾಣ್ತದೆ ನನ್ನ ಪ್ರಕಾರ. ಅದೇ ನಮಗೆ ಗೊತ್ತಿರೋ ಪ್ರಕಾರ ಹಾಕಿ ಇಂಡಿಯಾ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಸರ್, ಈಗ ನಿಮ್ಮ ಬದುಕನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ ನೀವು ಭಾರತ್ ಪೆಟ್ರೋಲಿಯಂಲ್ಲಿ ಕೆಲಸ ಕೂಡ ನಿರ್ವಹಿಸ್ತಾ ಇದ್ದೀರಿ. ಅಂದರೆ ಹಾಕಿ ಆಡ್ತಾ ಆಡ್ತಾ ನಿಮ್ಮ ಆಸೆನ ಈಡೇರಿಸಿಕೊಳ್ತಾ ಬದುಕನ್ನು ಕೂಡ ಕಟ್ಟಿಕೊಳ್ಬಹುದು ಅನ್ನೋಂಥದ್ದು ಹೇಳ್ತಾ ಇದ್ದೀರಿ. ಹಾಗಾದರೆ 100% ನೀವು ಚೆನ್ನಾಗಿ ಆಡಿದ್ರೆ 100% ನಿಮಗೆ ಕರೆದು ಜಾಬ್ ಕೊಡ್ತಾರೆ. ನಮಗೆಲ್ಲ ಬನ್ನಿ ಅಂತ ಹೇಳಿ ಜಾಬ್ ಕೊಟ್ಟಿದ್ರು. ಯಾಕಂದರೆ ನಮ್ಮದು ಆಟ ನೋಡಿ, ನಮ್ಮದು ಪರ್ಫಾರ್ಮೆನ್ಸ್ ನೋಡಿ. ಯಾಕಂದರೆ ಈಗ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ONGC, ಏರ್ ಇಂಡಿಯಾ ಆಯಿತು, ಏರ್ ಇಂಡಿಯಾಗೆ ಪ್ರೈವೇಟೈಸ್ ಆಯಿತು, ಮತ್ತು ಬ್ಯಾಂಕ್ಸ್ ಇದೆ. ಎಲ್ಲ ಇಲಾಖೆಯಲ್ಲೂ ಹಾಕಿ ಟೀಮ್ ಇದೆ. ನಾಟ್ ಓನ್ಲಿ ಹಾಕಿ, ಬೇರೆ ಬೇರೆ ಎಲ್ಲ ಕ್ರೀಡೆಗಳಿದೆ. ಸೊ ನಿಮ್ಮದು ಮೆಡಲ್ ಇದ್ದರೆ ಅವರು ನಿಮ್ಮನ್ನ ಕಾಲ್ ಫಾರ್ ಮಾಡ್ತಾರೆ. ಸೊ ನಿಮಗೆ ಜಾಬ್ ಈಸಿಯಾಗಿ ಸಿಗುತ್ತೆ. ಈಗ ನಮ್ಮದು ಸ್ಟೇಟ್ ಗೌರ್ಮೆಂಟಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಬಿಟ್ಟಿದ್ದಾರೆ. ಮತ್ತು ಅಕಸ್ಮಾತ್ ನಿಮಗೆ ಒಲಿಂಪಿಕ್ ಮೆಡಲ್ ಇದ್ದರೆ ಗ್ರೇಡ್ A ಪೋಸ್ಟ್ ಕೊಡ್ತಾರೆ. ಸೊ ಸುಮಾರು ಜಾಬ್ ಆಪರ್ಚುನಿಟಿ ಇದೆ. ಅದಕ್ಕೆ ಕಷ್ಟಪಡಬೇಕು, ಮೆಡಲ್ಸ್ ಬೇಕು. ಅಂದರೆ ಶ್ರಮಪಟ್ಟು ಗೆದ್ದು ಮೆಡಲ್ ತಗೊಂಡು ಅಲ್ಲ, ಸುಮ್ಮನೆ ಸಿಗೋದಿಲ್ಲ ಯಾವುದು. ಸರ್ ಹೌದು, ಇಷ್ಟೆಲ್ಲ ಮೆಡಲ್ಸು, ಶ್ರಮ, ತ್ಯಾಗ, ಇಷ್ಟೆಲ್ಲದ್ರ ಜೊತೆಗೆ ಕುಟುಂಬ ಒಂದು ಕಡೆ ಪೂರಕವಾಗಿ ನಿಂತ್ಕೊಂಡ್ರು ನಿಮ್ಮ ಪರ್ಸ್ನಲ್ ಲೈಫ್ ಅಂತ ಬಂದಿದ ತಕ್ಷಣ ನಿಮ್ಮ ಕುಟುಂಬದ ಬಗ್ಗೆ ಹೇಳಬೇಕು ಸರ್. ಬೇರೆ ಬೇರೆ ಟೂರ್ನಮೆಂಟ್ಗೆ, ಬೇರೆ ಬೇರೆ ರಾಜ್ಯಕ್ಕೆ, ಬೇರೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡ್ತಾ ಇದ್ರಿ. ಬಟ್ ಈ ನಿಟ್ಟಿನಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಿಮ್ಮ ಜೊತೆ ನಿಂತಿದ್ದಾರೆ ಸರ್? ನಾನು ಅದೃಷ್ಟವಂತ ಅಂತ ಹೇಳ್ಬೋದು ಸರ್. ಹೌದಾ? ಮದುವೆ ಆಗಿ 3 ದಿನದಲ್ಲಿ ನಾನು ಆಸ್ಟ್ರೇಲಿಯಾ ಹೋಗ್ಬಿಟ್ಟೆ. ರಿಸೆಪ್ಷನ್ ಆದಮೇಲೆ ಆಸ್ಟ್ರೇಲಿಯಾ ಹೋಗ್ಬಿಟ್ಟೆ. ಯಾಕಂದರೆ ಕಾಮನ್ವೆಲ್ತ್ ಗೇಮ್ಸ್ ಇತ್ತು. ಸೊ ಅವತ್ತಿಂದ ಇವತ್ತುವರೆಗೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ನನ್ನ ವೈಫ್. ಓಕೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕಂದರೆ ಸ್ಪೋರ್ಟ್ಸ್ಮ್ಯಾನ್ದು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋ ವೈಫ್ ಸಿಗೋದಿದೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸಪೋರ್ಟಿವ್ ಇರಬೇಕು. ನಾವು ಯಾಕಂದ್ರೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಮನೆಗೆ ಬಂದು ಜಗಳ ಆಗ್ಬಾರ್ದು, ಸೊ ಪ್ರೀತಿಯಿಂದ ಇರಬೇಕು. ಸೊ ಅದು ನನ್ನ ವೈಫು ನನಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದೊಂದು ತುಂಬ ಖುಷಿಯಾಗುತ್ತೆ. ಈಗ ಅಂದರೆ ಹಾಕಿ ಪಂದ್ಯಾವಳಿಯ ಇಷ್ಟು ವರ್ಷದ ಜರ್ನಿಯನ್ನು ನೋಡಿದಾಗ ತಮ್ಮಲ್ಲಿರುವಂಥ ಆ ಹಾಕಿ ಕಲೆ ಏನಿದೆ, ತಾವು ಹೇಳಿದ್ರಿ ತರಬೇತಿ ನೀಡೋದಕ್ಕೂ ಒಂದು ಕೋರ್ಸ್ ಇದೆ ಅಂತ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡ್ಬೋದು. ಅಂದರೆ ತಾವು ಯಾವಾಗ ಅಂದರೆ ಈ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ, ತಾವು ಒಂದು ತರಬೇತಿ ಕೇಂದ್ರ ತಮ್ಮ ಹೆಸರಲ್ಲಿ ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀರಿ. ಸೊ ಈ ಕೋರ್ಸ್ ಬಗ್ಗೆ ತಿಳಿಸ್ಕೊಡಿ. ನಮ್ಮದು ಹಾಕಿ ಇಂಡಿಯಾ ಫೆಡರೇಷನ್ ಇದೆ. ಸೊ ಅವರು ಇಯರ್ಲಿ ಒಂದು 2-3 ಸಲ ಈ ಥರ ಕೋಚಿಂಗ್ ಕೋರ್ಸ್ ಆರ್ಗನೈಸ್ ಮಾಡ್ತಾರೆ. ಸೊ ನೀವು ಅದು ಪಾಸ್ ಮಾಡಲೇಬೇಕು. ಅದು ಪಾಸ್ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ ಇಂಡಿಯನ್ ಟೀಮ್ ಕೋಚ್ ಆಗ್ಲಿಕ್ಕೆ ಸಾಧ್ಯ. ಅಂದರೆ ಎಷ್ಟು ತಿಂಗಳ ಕಾಲ ಅದು 7 days ಕೋರ್ಸ್. ಅದು ಸ್ಟೆಪ್ ಬೈ ಸ್ಟೆಪ್ ಇರ್ತದೆ.
ಸೊ 3 ಕೋರ್ಸ್ ಮುಗಿಸ್ಬೇಕು. ಅದಾದಮೇಲೆ FIH ಕೋರ್ಸ್ ಅಂತ ಇರುತ್ತೆ, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ. ಅದೊಂದು 3 ಕೋರ್ಸ್ ಇರುತ್ತೆ. ಸೊ ಟೋಟಲ್ 6 ಇರುತ್ತೆ. ಸೊ ಅದನ್ನ ಮುಗಿಸಿದ ನಂತರ ನೀವು ಯಾವುದೇ ನ್ಯಾಷನಲ್ ಟೀಮ್ಗೆ ನೀವು ಕೋಚ್ ಮಾಡಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ನೀವು ಹಾಕಿ ಪ್ಲೇಯರ್ ಆಗಬೇಕಂತಲೇ ಇಲ್ಲ, ನಿಮ್ಗೆ ಹಾಕಿ ನಾಲೆಜ್ ಇದ್ದರೆ ಸಾಕು. ಸೊ ನೀವು ಅಲ್ಲಿ ಎಕ್ಸಾಮ್ ಇರುತ್ತೆ, ಅದನ್ನ ಪಾಸ್ ಮಾಡಬೇಕು. ಇನ್ನು ರಾಷ್ಟ್ರೀಯ ಕ್ರೀಡೆ ಅಂತ ಹೇಳಿ ಅವಾಗಲೇ ಒಂದು ವಿಚಾರ ಹೇಳಿದ್ರಿ, ನಾವು ಬರೀ ಆಡ್ತಾ ಇದ್ವಿ, ಆದರೆ ಅದರಲ್ಲಿ ಒಳಗಡೆ ಇರುವಂಥ ಬೇರೆ ಬೇರೆ ವಿಚಾರಗಳನ್ನು ಹೊರದೇಶದವ್ರು ಬಂದು ನಮಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ. ಸರ್ಕಾರದ ಮೂಲಕ ಈ ನಮ್ಮ ರಾಷ್ಟ್ರೀಯ ಕ್ರೀಡೆನ ಯಾಕೆ ಮ್ಯಾಂಡೇಟ್ರಿ ಮಾಡಬಾರ್ದು, ಇಂಥದ್ದೇನಾದರೂ ವಿಚಾರಗಳು ನಡೆದಿದೆಯಾ ಸರ್ ಈ ಶಾಲಾ ಕಾಲೇಜುಗಳಲ್ಲಿ? ಅಂದರೆ ಎಲ್ಲರೂ ಯಾವ ಹಂತಕ್ಕೆ ಬೆಳ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಆದರೆ ಆರಂಭದಿಂದಲೇ ಅವರ ಮನಸ್ಥಿತಿಯಲ್ಲಿ ಇದು ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತ ಹೇಳಿದಾಗ ಅದನ್ನು ಒಂದ್ಸಲನಾದರೂ ಆಡಿದರೆ ಚಂದ ಅನ್ನೋ ರೀತಿಯಲ್ಲಿ. ಸೊ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಒಡಿಸ್ಸಾ ಸ್ಟೇಟ್ ಇದೆಲ್ಲ, ಅಲ್ಲಿ ಯಾವ ರೀತಿ ಅವರು ಗ್ರಾಸ್ ರೂಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದು ಶಾಲೆಯಿಂದ ಹಿಡಿದು ಕಾಲೇಜ್ ತನಕ ಅವರು ಟೂರ್ನಮೆಂಟ್ ಮಾಡಿಸ್ತಾರೆ. ಹೌದಾ? ಹಳ್ಳಿಗೆ ಹೋಗಿ ಮಾಡಿಸ್ತಾರೆ. ಸೊ ಯಾಕೆ ಬೇರೆ ಸ್ಟೇಟ್ ಅವ್ರು ಮಾಡಬಾರ್ದು ಅಂತ ನನ್ನ ಕ್ವಶನ್ ಅಷ್ಟೇ. ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಹೌದು. ಸೊ ಬರೀ ಹಾಕಿ ಅಂತ ಹೇಳ್ತಿಲ್ಲ ನಾನು, ಎಲ್ಲ ಸ್ಪೋರ್ಟ್ಸ್ ಮಾಡ್ತಿದ್ದಾರೆ ಅವರು. ಓಕೆ. ಕ್ರಿಕೆಟ್, ಹಾಕಿ, ಫುಟ್ಬಾಲ್, ವಾಲಿಬಾಲ್, ಬಾಸ್ಕೆಟ್ಬಾಲ್ ಎಲ್ಲ, ಖೋಖೋ ಎಲ್ಲ. ಓಕೆ. ಸೊ ಗ್ರಾಸ್ ರೂಟ್ ತುಂಬ ಇಂಪಾರ್ಟೆಂಟ್ ಸರ್. ನಾವು ಸ್ಕೂಲಿಂದ ತರಬೇಕೆಲ್ಲ, ಅಡಿಪಾಯ ಇದೆಯಲ್ಲ ಅದು ಚೆನ್ನಾಗಿರಬೇಕು. ಅಲ್ಲ, ಬಟ್ ಅಂದರೆ ಈಗ ಅದು ಎಕ್ಸಾಂಪಲ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ವ ಸರ್, ಇದನ್ನು ಸರ್ಕಾರದ ಮುಂದೆ ತೊಗೊಂಡು ಬಂದು ಆ ಥರ ಅಂದರೆ ಫೆಡರೇಷನ್ ಮುಖಾಂತರ ಏನೂ ಹೆಜ್ಜೆಗಳನ್ನ ಇಡ್ತಾ ಇಲ್ವಾ ಸರ್? ನಾನೀಗ ಫೆಡರೇಷನ್ ಇಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ನಾನು ಕೇಳ್ತಾ ಇರೋದು ಸರ್, ಅಂದರೆ ಫೆಡರೇಷನ್ ನಿಮಗೆ ವಿಚಾರಗಳು ಗೊತ್ತಿರುತ್ತೆ. ಹೌದಾ? ಸೊ ಅವರು ಇಂಥ ವಿಚಾರಗಳನ್ನು ತೊಗೊಂಡು ಸರ್ಕಾರದ ಮುಂದೆ ಇಟ್ಟು ಏನಾದರೂ ಇಲ್ಲೂ ಅಂಥ ಬದಲಾವಣೆಗಳನ್ನು ತರಬೇಕು ಅಂತ ಏನೂ ಇದು ಮಾಡಿಲ್ಲ ಸರ್, ಮಾಡ್ತಾ ಇಲ್ವಾ? ನನ್ನ ಪ್ರಕಾರ ಇದು ನೀವು ಹೇಳ್ದಾಗೆ ಬದಲಾವಣೆಗೆ ತುಂಬ ಅವಶ್ಯಕತೆ ಇದೆ ನಮ್ಮ ಸ್ಟೇಟಲ್ಲಿ. ಯಾಕಂದರೆ ನಾನು ಹಾಕಿ ಬಗ್ಗೆನೇ ಮಾತಾಡ್ತೀನಿ, ಎಲ್ಲ ಸ್ಪೋರ್ಟ್ಸ್ ಬಗ್ಗೆ. ಹೌದು. ಯಾಕಂದರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಯಾವ ತನಕ ಸಿಗಲ್ಲ, ಅಲ್ಲಿ ತನಕ ನಾವೇನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಹಾಕಿದ್ದು ಫೀಲ್ಡ್ ಇದೆ, ಅದು ಇದು ಆಸ್ಟ್ರೋಟಫ್, ಆರ್ಟಿಫಿಷಿಯಲ್ ಗ್ರಾಸ್, ಅದೊಂದು ನಿಮಗೆ ಲೇ ಡೌನ್ ಮಾಡಲಿಕ್ಕೆ 78 crores ಬೇಕು. ಎಕ್ಸ್ಪೆನ್ಸಿವ್. ಅದು ಗೌರ್ಮೆಂಟಿಂದ ಮಾತ್ರ ಸಾಧ್ಯ, ಅಸೋಸಿಯೇಷನ್ ಮಾಡೋಕ್ಕಾಗೋದಿಲ್ಲ. ಅದು ಗೌರ್ಮೆಂಟ್ ಸಪೋರ್ಟ್ ಬೇಕು. ಈಗ ಟೆನ್ನಿಸ್ ಕೋರ್ಟ್ ಮಾಡಿದ್ರೆ ಅದು ಇದು ಎಕ್ಸ್ಪೆನ್ಸಿವ್. ಯಾವುದೇ ತೊಗೊಳ್ಳಿ ನೀವು ಸ್ಪೋರ್ಟ್ಸಲ್ಲಿ, ಈಗ ಯಾವುದು ನಿಮಗೆ ಖರ್ಚು ಕಮ್ಮಿ ಯಾವುದಿಲ್ಲ, ಎಲ್ಲ ಎಕ್ಸ್ಪೆನ್ಸಿವೇ. ಒಂದು ಬ್ಯಾಡ್ಮಿಂಟನ್ ತೊಗೊಳ್ಬೇಕಾದ್ರೆ ಅದು ಕಾಸ್ಟ್ಲಿ ಇದೆ, ಟಿ ಟಿ ಬ್ಯಾಟ್ ತೊಗೊಳಕ್ಕೂ ಕಾಸ್ಟ್ಲಿ ಇದೆ. ಸೊ ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಮುಂದಿನ ದಿನಗಳು ನೋಡೋಣ, ನಮ್ಮ ಸ್ಟೇಟಿಂದ ಈ ಥರ ಯಾವ್ದಾದ್ರು ಪ್ಲ್ಯಾನ್ ಬಂದರೆ ಒಳ್ಳೇದಾಗ್ಬೋದು, ಮಕ್ಕಳಿಗೆ ಆಗಬೇಕು ಸರ್, ಅಂಥದ್ದು ಆಗಬೇಕಾಗಿದೆ. ಆದರೆ ಒಟ್ಟು ಹಾಕಿ ಪ್ಲೇಯರು, ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರು ಯಾವಾಗಲೂ ಫೀಲ್ಡಲ್ಲಿ ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಓಡ್ತಾ ಗೋಲ್ ಹೊಡಿತಾ ಈ ಥರ ಇದ್ದ ವ್ಯಕ್ತಿನ ನಾವಿವತ್ತು ಚಂದನ ವಾಹಿನಿ ಕರ್ಕೊಂಡು ಬಂದು ಒಂದೇ ಕುರ್ಚಿ ಮೇಲೆ ಕೂರಿಸ್ಕೊಂಡು ಆಟ ಆಡಿ ಅಂತ ಆಡಿಸಿದ್ದೀವಿ. ಸೊ ಹೆಂಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಆಯಿತು. ಒಳ್ಳೆ ವೇದಿಕೆ, ನಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಲಿಕ್ಕೆ, ಮತ್ತು ಒಳ್ಳೆ ಅನುಭವ. ಯಾಕಂದರೆ ಇದರಿಂದ ಯಾರಿಗಾದರೂ ಒಳ್ಳೇದಾಗೋದಾದರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ ಸರ್. ಖಂಡಿತ ಖಂಡಿತ. ಚಿಕ್ಕ ವಯಸ್ಸಿನಲ್ಲೇ ತಾವು ಹಾಕಿನೇ ಜೀವ, ಹಾಕಿ ಇಲ್ಲದೆ ನೀವಿಲ್ಲ ಅಂತ ಅಂದ್ಕೊಂಡು ಅಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಪರಿಶ್ರಮ ಪಟ್ಟು ಇಡೀ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಾವಳಿಗಳನ್ನು ಆಡಿ ಭಾರತವನ್ನು ಪ್ರತಿನಿಧಿಸಿದ್ದೀರಲ್ಲ, ಅದಕ್ಕಿಂತ ಹೆಮ್ಮೆಯ ವಿಷಯ ಮತ್ತೊಂದಿರೋದಿಲ್ಲ. ಸೊ ನಮಗೂ ಕೂಡ ಒಬ್ಬ ಕನ್ನಡಿಗರಾಗಿ ತಾವು ಈ ಮಟ್ಟಿಗಿನ ಸಾಧನೆ ಮಾಡಿದ್ದು ಬಹಳ ಹೆಮ್ಮೆಯ ವಿಷಯ. ಇಲ್ಲಿ ತನಕ ಬಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನು ಹಂಚಿಕೊಡಿದ್ದಕ್ಕೆ ಇಡೀ ಚಂದನ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ರಾಷ್ಟ್ರೀಯ ಕ್ರೀಡೆ ಹಾಕಿ ನಾವು ನೋಡೋಕ್ಕೆ ಎಷ್ಟು ಚೆಂದ ಖುಷಿ ಪಡ್ತೀವಿ ಅಂತ ಹೇಳಿದ್ರೆ ಅದರ ಹಿಂದಿನ ಪರಿಶ್ರಮದ ಜೊತೆಗೆ ಒಂದೊಂದೇ ಹೆಜ್ಜೆಗಳನ್ನಿಟ್ಕೊಂಡು ಮೇಲೆ ಹೋಗಿ ನಿಂತರೆ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳ ಜೊತೆಗೆ ಬದುಕನ್ನು ಕೂಡ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಇವತ್ತಿನ ಸಾಧಕರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇನ್ನಷ್ಟು ಹೆಚ್ಚಿನ ಅಭಿಮಾನ ಪ್ರೀತಿಯನ್ನು ರಾಷ್ಟ್ರೀಯ ಕ್ರೀಡೆ ಬಗ್ಗೆ ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.